ಆತ್ಮೀಯ ವಿದ್ಯಾರ್ಥಿಗಳೇ, KCET ಮತ್ತು ನೀಟ್ ಸಲುವಾಗಿ ಈಗಾಗಲೇ ಮೋಷನ್ ಇನ್ ಸ್ಟ್ರೇಟ್ ಲೈನ್ನಲ್ಲಿ 2 ಪಾರ್ಟ್ಗಳನ್ನು ನೋಡಿದಿರಿ. ಇವತ್ತು ಮತ್ತೊಂದಿಷ್ಟು ಸಿನಾಪ್ಸಿಸ್ ಮತ್ತು ಕ್ವಶನ್ಸ್ ಅನ್ನ ಮಾಡ್ತಾ ಹೋಗೋಣ. ಓಕೆ, ಸೊ ಇದು ಈ ಒಂದು ಕೋಚಿಂಗ್ ಅನ್ನೋದು ಏನಿದೆ, ಇದು ಯಾರಿಗೆ ಒಂದು ಫಂಡಮೆಂಟಲ್ ಅಥವಾ ಅವರಿಗೆ ಒಂದು ಹೋಗ್ಲಿಕ್ಕೆ ಎಲ್ಲ ಒಂದ್ ಕಡೆ ಕೋಚಿಂಗ್ ಹೋಗಕ್ಕಾಗ್ತಾ ಇಲ್ಲ ಅಥವಾ ಓದಬೇಕು ಐಡಿಯಾ ಇಲ್ಲ ಅಂತ ಮಕ್ಕಳಿಗಾಗಿ ಮಾಡ್ತಾ ಇರೋದು ಮಕ್ಕಳೇ. ಇದರಲ್ಲಿ ಸಿನಾಪ್ಸಿಸ್ ಬಗ್ಗೆ ಮಾತ್ರ ನಾನು ಗ್ಯಾರಂಟಿ ಕೊಡಬಲ್ಲೆ. ಒಂದಿಷ್ಟು ಕ್ವಶನ್ಸ್ ರಿಪೀಟೆಡ್ ಇರುತ್ತೆ, ಇಲ್ಲ ನೀವು ಕ್ವಶನ್ಸ್ ಅನ್ನ ಒಂದಿಷ್ಟು ಸಾಲ್ವ್ ಮಾಡಿರ್ತೀವಿ. ಹಾಗೆ ಇದರಲ್ಲಿ ಇದೆಲ್ಲ ಬರೋದಿಲ್ವಾ ಅಂಥದಕ್ಕೆಲ್ಲ ಆನ್ಸರ್ ಮಾಡೋಕೆ ಸಾಧ್ಯ ಇಲ್ಲ. ಏನು ಇಲ್ಲದೆ ಇರೋರಿಗೆ ಒಂದಿಷ್ಟು ಯೂಸ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇರೋದು. ಓಕೆ, ಈಗ ಫಸ್ಟ್ ನಾವೇನ್ ಮಾಡೋಣ ಕೇಳಿದ್ರೆ, ಇಕ್ವೇಶನ್ಸ್ ಆಫ್ ಮೋಷನ್ ಫಾರ್ ಎ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್. ಇದು ಕೈನೆಮೆಟಿಕ್ ಇಕ್ವೇಶನ್ ಅಂತಾನೆ ಹೇಳ್ತಾರೆ ಇದಕ್ಕೆ. ಸೊ ಸಾಮಾನ್ಯವಾಗಿ ಎಲ್ಲ ಫ್ಯಾಮಿಲಿಯರ್ ಇರುತ್ತೆ. V = V0 + AT ಅನ್ನೋದು ಒಂದು ಇಕ್ವೇಶನ್. ಎರಡನೇ ಇಕ್ವೇಶನ್ x = V0t + ½ AT² ಅಂತೇಳಿ. ಇನ್ನೊಂದು V² = V0² + 2AX ಅಂತ ಹೇಳ್ತೀವಿ. ಇಲ್ಲಿ V0 ಅನ್ನೋದು ಇನಿಷಿಯಲ್ ವೆಲಾಸಿಟಿ, ಹಾಗೆ V ಅನ್ನೋದು ಫೈನಲ್ ವೆಲಾಸಿಟಿ ಅಂತೀವಿ ನಾವು. ಮತ್ತೆ A ಅನ್ನೋದು ಒಂದು ಕಾನ್ಸ್ಟೆಂಟ್ ಎಕ್ಸಲರೇಷನ್ ಚೇಂಜ್ ಆಗುತ್ತೆ, ಆಗಲ್ಲ ಅಂತಲ್ಲ, ಬಟ್ ಈ ನಮ್ಮ ಒಂದು ಸ್ಟಡಿಯಲ್ಲಿ ಆ ಕಾನ್ಸ್ಟೆಂಟ್ ಎಕ್ಸಲರೇಷನ್ ಇರುತ್ತೆ ಅಂತ ನಾವು ಅಂದ್ಕೊಂಡು ಸ್ಟಡಿ ಮಾಡ್ತಾ ಇರ್ತೀವಿ. ಯಾಕೆಂದ್ರೆ ಇದಕ್ಕೂ ಮುಂದಕ್ಕೆ ಹೋದ್ರೆ ಎಕ್ಸಲರೇಷನ್ ಚೇಂಜ್ ಆಗುತ್ತೆ, ಅದಕ್ಕೆ ನಾವು ಜರ್ಕ್ ಅಂತ ಕರಿತೀವಿ, ಅದು ಕೂಡ ಚೇಂಜ್ ಆಗುತ್ತೆ. ಸೊ ಹೀಗೆ ತುಂಬಾ ಅಬ್ಸರ್ವೇಷನ್ಸ್ ಗಳು ಇವೆ ಫಿಸಿಕ್ಸ್ ಅಲ್ಲಿ, ಆಯ್ತಾ. ಬಟ್ ನಾವೀಗ ಎಕ್ಸಲರೇಷನ್ ನ ಕಾನ್ಸ್ಟೆಂಟ್ ಅಂತ ಹೇಳ್ಕೊಳ್ಳೋಣ. ಎಕ್ಸ್ ಅನ್ನೋದು ಡಿಸ್ಪ್ಲೇಸ್ಮೆಂಟ್. ಯಾಕೆಂದ್ರೆ ಈ ಇಕ್ವೇಶನ್ಸ್ ಅನ್ನ ಯೂಸಲಿ ಮೋಷನ್ ಇನ್ ಸ್ಟ್ರೇಟ್ ಲೈನ್ ನಲ್ಲಿ ನಾವು ಯೂಸ್ ಮಾಡಬೇಕು. ಹಾಗೆ ನೀವು ಅಂತೀರಿ ಮೋಷನ್ ಇನ್ ಪ್ಲೇನ್ ಅಲ್ಲಿ ಯೂಸ್ ಮಾಡಿದ್ರಲ್ಲ, ಅವಾಗ್ಲೂ ಕೂಡ ನಾವು ಅದನ್ನ ಸ್ಟ್ರೇಟ್ ಲೈನ್ ಕನ್ವರ್ಟ್ ಮಾಡ್ಕೋತೀವಿ. ನೆನಪಿರ್ಬೋದು ನಿಮಗೆ, ಥಿಯರಿ ಓದೋರಿಗೆ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಏನ್ ಉಳಿತು ಇಲ್ಲಿ, ಟಿ ಅನ್ನೋದು, ಟಿ ಅಂದ್ರೆ ಟೈಮ್ ಅಂತೇಳಿ. ಓಕೆ, ನೆಕ್ಸ್ಟ್ ಡಿಸ್ಟೆನ್ಸ್ ಕವರ್ಡ್ ಇನ್ nth ಸೆಕೆಂಡ್ ಆಫ್ ದ ಮೋಷನ್. ಸೊ ಇದನ್ನ ಸಾಮಾನ್ಯವಾಗಿ ನಿಮಗೆ ಡೆರಿವೇಶನ್ ಗಿಂತ ಇದರ ಎಕ್ಸ್ಪ್ರೆಷನ್ ನೆನಪಿದ್ರೆ, nth ಸೆಕೆಂಡ್ ಅಂದ್ರೆ ಈಗ ನೋಡಿ, ಒಂದು 10 ಸೆಕೆಂಡ್ ಒಂದು ಆಬ್ಜೆಕ್ಟ್ ಮೂವ್ ಆಗಿದೆ ಅನ್ಕೊಳ್ಳೋಣ. 10 ಸೆಕೆಂಡ್ ಅಲ್ಲಿ ಅದು ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ, ನಾವು ಅದನ್ನ x = V0 + V0t + ½ AT² ಯೂಸ್ ಮಾಡ್ತೀವಿ ಅನ್ಕೊಳ್ಳಿ. ಅಥವಾ V² = V0² + 2AX ಮಾಡಿ ನಾವು x ಅನ್ನ ಫೈಂಡ್ ಔಟ್ ಮಾಡ್ತೀವಿ. ನಮಗೆ ಇನಿಷಿಯಲ್ ವೆಲಾಸಿಟಿ ಅಥವಾ ಎಕ್ಸಲರೇಷನ್ ಅಥವಾ ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ, ಎಕ್ಸಲರೇಷನ್ ಇಷ್ಟು ಗೊತ್ತಿದ್ರೆ ನಾವು ಎಷ್ಟು ಡಿಸ್ಟೆನ್ಸ್ ಅದು ಮೂವ್ ಆಗಿದೆ ಅಂತ ಫೈಂಡ್ ಔಟ್ ಮಾಡ್ತೀವಿ 10 ಸೆಕೆಂಡ್ ಅಲ್ಲಿ. ಬಟ್ ಏನ್ ಬರುತ್ತೆ ಒಂದು ಸಿಚುವೇಶನ್ ಅಂದ್ರೆ, 9th ಸೆಕೆಂಡ್ ಅಲ್ಲಿ ಅದು ಎಷ್ಟು ಡಿಸ್ಟೆನ್ಸ್ ಮೂವ್ ಆಗಿದೆ, ಅಥವಾ 4th ಸೆಕೆಂಡ್ ಅಲ್ಲಿ ಅದು ಎಷ್ಟು ಡಿಸ್ಟೆನ್ಸ್ ಮೂವ್ ಆಗಿದೆ, ಹೀಗೆ ಕೇಳ್ತಾರೆ. ಸೊ ಅವಾಗ ನಮ್ಗೆ ಏನಾಗುತ್ತೆ, ಈ ಒಂದು ಫಾರ್ಮುಲಾ ಹೆಲ್ಪ್ ಆಗುತ್ತೆ. ಓಕೆ, ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಇನ್ ಟೈಮ್ ಟಿ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ನಾವೇನ್ ಯೂಸ್ ಮಾಡ್ತೀವಿ, x = V0t + ½ AT² ಅನ್ನ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ಟೈಮಿಗೆ ನಾವು ನೋಡ್ಕೋಬೇಕು ಎಷ್ಟು ಟೈಮ್ ಅಲ್ಲಿ ಯೂಸ್ ಆಗಿದೆ, ಆಬ್ಜೆಕ್ಟ್ ಮೂವ್ ಆಗಿದೆ. ಹಾಗೆ ನೋಡಿದಾಗ ನಮಗೆ ಆ ಟೋಟಲ್ ಡಿಸ್ಟೆನ್ಸ್ ನಮ್ಗೆ ಸಿಗುತ್ತೆ. ಓಕೆ, ಈಗ ಸಪೋಸ್ ನಾನು ಟಿ ಬದಲು n ಅನ್ನ ಯೂಸ್ ಮಾಡ್ತೇನೆ ಅನ್ಕೊಳ್ಳಿ, ಅಂದ್ರೆ ಆ ಸಿಂಬಲ್ ನ ಚೇಂಜ್ ಮಾಡ್ತೇನೆ. ಸೊ ಡಿಸ್ಟೆನ್ಸ್ ಕವರ್ಡ್ ಇನ್ n ಸೆಕೆಂಡ್ ಅಂತ ಮಾಡಿದ್ರೆ, ಸೊ ಏನಾಗುತ್ತೆ, x ಆಫ್ n, x as a function of n ಅಂತೀವಿ ನಾವು. ಅಂದ್ರೆ ಟೈಮೇ ಅದು, n ಅನ್ನೋದು ಮತ್ತೇನಲ್ಲ, ಟೈಮ್. V0 n ಆಯ್ತು, ಟಿ ಇರೋ ಜಾಗದಲ್ಲಿ n ಬರುತ್ತೆ, +½ AN² ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಾಯ್ತು ಅಂದ್ರೆ, ಡಿಸ್ಟೆನ್ಸ್ ಕವರ್ಡ್ ಇನ್ n-1 ಸೆಕೆಂಡ್, 1 ಸೆಕೆಂಡ್ ಕಡಿಮೆ. ನಾನು nth ಸೆಕೆಂಡ್ ನೋಡ್ತಾ ಇಲ್ಲ, ಅದಕ್ಕಿಂತ 1 ಸೆಕೆಂಡ್ ಹಿಂದಕ್ಕೆ ನೋಡ್ತಾ ಇದ್ದೇನೆ. ಅವಾಗ ಕೊಟ್ಟ ಎಕ್ಸಾಂಪಲ್ ಅಲ್ಲಿ 10 ಸೆಕೆಂಡ್ ಜರ್ನಿ ಇದೆ ಅನ್ಕೊಳ್ಳಿ, ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಇನ್ 10 ಸೆಕೆಂಡ್. ಆಮೇಲೆ ನಾನು ಏನ್ ಮಾಡ್ತೇನೆ, ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಇನ್ 9 ಸೆಕೆಂಡ್ ನೋಡ್ತೇನೆ. ಟೈಮ್ ಅನ್ನ 10 ಬದಲು 9 ಹಾಕೊಂಡ್ರೆ ನಂಗೆ 9 ಸೆಕೆಂಡ್ ಅಲ್ಲಿ ಅದು ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದೆ ಅನ್ನೋದು ಸಿಗುತ್ತೆ. ಸೊ ಎಕ್ಸ್ಪ್ರೆಷನ್ ಏನಾಗುತ್ತೆ ಅವಾಗ, x ಆಫ್ n-1 ಅಂತ ತಗೊಂಡ್ರೆ, V0 n ಇರೋ ಟಿ ಬದಲು n ಮಾಡ್ಕೊಂಡಿದ್ವಿ, n ಇರೋ ಜಾಗದಲ್ಲಿ ಈಗ ಏನಾಯ್ತು, n-1 ಆಯ್ತು, +½ AN-1² ಅಂತ ಆಗುತ್ತೆ. ಹಾಗಾಗಿ ನಾವು ಈಗ ಏನ್ ಮಾಡ್ಬೋದು ಅಂದ್ರೆ, ಡಿಸ್ಟೆನ್ಸ್ ಕವರ್ಡ್ ಇನ್ nth ಸೆಕೆಂಡ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ನೋಡಿ, 10 ಸೆಕೆಂಡ್ಗಳಲ್ಲಿ ಎಷ್ಟು ದೂರ ಹೋಗಿದೆ ನೋಡಿದ್ವಿ, 9 ಸೆಕೆಂಡ್ ಅಲ್ಲಿ ಎಷ್ಟು ದೂರ ಹೋಗಿದೆ ನೋಡ್ತೀವಿ. ಆ ಎರಡನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಅವಾಗ ನಮಗೆ 10th ಸೆಕೆಂಡ್ ಅಲ್ಲಿ, 10ನೇ ಸೆಕೆಂಡ್ ನಲ್ಲಿ ಅದು ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದೆ ಅನ್ನೋದು ಸಿಗುತ್ತೆ. ಕರೆಕ್ಟಾ? ಸೊ ಹಾಗಾಗಿ ನಾವು ಅದನ್ನ ನೋಡ್ಬೇಕಂದ್ರೆ xn = xn - xn-1 ಈ ಎರಡನ್ನ ಕಳೆದು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಆ ಒಂದು nth ಡಿಸ್ಟೆನ್ಸ್ ಯಾವುದೇ ಆಗಿರ್ಬೋದು, nth ಟೈಮ್ ಯಾವುದೇ ಟೈಮ್ ಆಗಿರ್ಬೋದು, ಆ ಟೈಮಲ್ಲಿ ಅದು ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅನ್ನೋದು ಸಿಗುತ್ತೆ. ಓಕೆ, ನಾವೀಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಇದರಲ್ಲಿ. ಸೊ ಇಲ್ಲೇನಾಯ್ತು, xn ಗೆ ಈ ವ್ಯಾಲ್ಯೂ ಬಂತು, xn-1 ಗೆ ಈ ವ್ಯಾಲ್ಯೂ ಬಂತು. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮತ್ತೆ ಸಿಂಪ್ಲಿಫೈ ಮಾಡೋಣ. ಅದಕ್ಕೆ V0 n + ½ AN² ಆಯ್ತು, ಇಲ್ಲಿ ಮೈನಸ್ ಇದೆ, ಈ ಇಲ್ಲೊಂದು ಬ್ರಾಕೆಟ್ ಇದೆ, ಇದನ್ನ ಓಪನ್ ಮಾಡಿ V0 n ಆಯ್ತು,
-1 ಇಂಟು ವಿ ನಾಟ್ ಆಯಿತು, ಪ್ಲಸ್ ಹಾಫ್ ಎ ಇಲ್ಲಿದೆ ಹಾಗೆ ಇರಲಿ, ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ ಆ ಫಾರ್ಮಲ್ ಇದೆ. ಹಾಗಾಗಿ ಏನಾಯ್ತು n ಸ್ಕ್ವೇರ್ ಪ್ಲಸ್ 1 ಮೈನಸ್ 2n ಆಯ್ತು. ನೆಕ್ಸ್ಟ್ ಏನ್ ಮಾಡೋಣ, ಈ ಬ್ರಾಕೆಟ್ ಅನ್ನು ಓಪನ್ ಮಾಡಿದ್ರೆ ಮೈನಸ್ ವಿ ನಾಟ್ ಎನ್ ಆಯ್ತು, ಯಾಕಂದ್ರೆ ಇದು ಪ್ಲಸ್ ಇತ್ತು, ಔಟ್ ಸೈಡ್ ಇಂದ ಮೈನಸ್ ಎಂಟರ್ ಆಗಿದೆ. ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಈ ರೀತಿ ಆಯ್ತು. ಇಲ್ಲಿ ನಾವೀಗ ಏನ್ ಮಾಡೋಣ ಕೇಳಿದ್ರೆ ಹಾಫ್ ಎ ಅನ್ನ ತಗೊಂಡು ಮಲ್ಟಿಪ್ಲೈ ಮಾಡೋಣ. ಅದಕ್ಕೂ ಮೊದಲು ಸಿಂಪಲ್ ಕಾಮನ್ ಇರುವಂತದ್ದು, ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ, ಕ್ಯಾನ್ಸಲ್ ಮಾಡ್ಕೋಬಹುದು ನಾವು. ಆಮೇಲೆ ಯಾಕೆಂದ್ರೆ ಇದು ಪ್ಲಸ್ ವಿ ನಾಟ್ ಎನ್, ಇದು ಮೈನಸ್ ವಿ ನಾಟ್ ಎನ್ ಅಂತೇಳಿ. ಉಳಿಯೋದೇನು ಅಂದ್ರೆ ಹಾಫ್ ಎ ಎನ್ ಸ್ಕ್ವೇರ್ ಪ್ಲಸ್ ವಿ ನಾಟ್ ಮೈನಸ್, ಇದನ್ನ ಬ್ರಾಕೆಟ್ ಒಳಗಡೆ ತಗೊಂಡ್ಬಿಡೋಣ, ಮೈನಸ್ ಹಾಫ್ ಎ ಎನ್ ಸ್ಕ್ವೇರ್, ಮತ್ತೆ ಇದು ಪ್ಲಸ್ ಇಂಟು ಮೈನಸ್ ಆದ್ರೆ ಮೈನಸ್ ಆಗುತ್ತೆ, ಮೈನಸ್ ಹಾಫ್ ಎ ಎನ್ ಸ್ಕ್ವೇರ್ ಆಯ್ತು. ಯಾಕೆಂದ್ರೆ ಈ ಒಂದು ಮೈನಸ್ ಹಾಫ್ ಇದೆ, ಎನ್ ಸ್ಕ್ವೇರ್ ಇದೆ, ಇದು ಬಂತು ಮೈನಸ್ ಹಾಫ್ ಎ ಎನ್ ಸ್ಕ್ವೇರ್ ಆಯ್ತು. ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಬೈ ಟು ಆಯ್ತು, ಪ್ಲಸ್ ಮೈನಸ್ 1/2, ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 1/2 ಇಂಟು 2n, 2 ಕ್ಯಾನ್ಸಲ್ ಆಗುತ್ತೆ, ಎ ಎನ್ ಆಯ್ತು. ಕರೆಕ್ಟಾ? ಮತ್ತೆ ಅದು ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಹಾಫ್ ಎ ಎನ್ ಸ್ಕ್ವೇರ್, ಇಲ್ಲಿ ಪ್ಲಸ್ ಹಾಫ್ ಎ ಎನ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಗೆ ಉಳಿಯೋದು ವಿ ನಾಟ್ ಮೈನಸ್ a/2 ಪ್ಲಸ್ ಎ ಎನ್ ಉಳ್ಬಾರ್ದು. ಇದನ್ನು ನೀವು ಕಲಿಬೇಕಂತ ಇಲ್ಲ, ಎಲ್ಲಿಂದ ಬಂತು ಅಂತ ಗೊತ್ತಾದ್ರೆ ಅದು ನೆನಪಿರುತ್ತೆ ಅನ್ನೋ ಸಲುವಾಗಿ ಇಷ್ಟನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆ, ಈ ಎಕ್ಸ್ಪ್ರೆಷನ್ ಅನ್ನ ನಾವೇನ್ ಮಾಡೋಣ, a/2 ಇದೆಯಲ್ವಾ, ನಮ್ಗೆ ಇಲ್ಲೇನ್ ಮಾಡೋಣ, ಇದನ್ನು ಎರಡರಲ್ಲಿ ಕಾಮನ್ ತೆಗಿಬೋದಲ್ವಾ. ಹಾಗಾಗಿ 2 ಮಲ್ಟಿಪ್ಲೈ 2 ಡಿವೈಡ್ ಮಾಡಿದ್ರೆ 2an/2, ಯಾಕೆಂದ್ರೆ a/2 ಎರಡು ಕಡೆ ಸಿಗುತ್ತೆ ಕಾಮನ್ ಆಗಿ. ಅದನ್ನ ಹೊರಗಡೆ ಇಟ್ಕೊಂಡ್ರೆ ನಮ್ಗೆ ಎಕ್ಸ್ಪ್ರೆಷನ್ ಏನ್ ಸಿಗುತ್ತೆ, ವಿ ನಾಟ್ ಪ್ಲಸ್ a/2 2n ಮೈನಸ್ 1 ಅಂತ ಸಿಗುತ್ತೆ. ಅಂದ್ರೆ ನಿಮ್ಗೆ ಯಾವುದೇ ಒಂದು ಜರ್ನಿಯಲ್ಲಿ ಇನಿಷಿಯಲ್ ವೆಲಾಸಿಟಿ ಮತ್ತೆ ಎಕ್ಸಲರೇಷನ್ ಕೊಟ್ರೆ ಎಷ್ಟನೇ ಸೆಕೆಂಡ್ ಅಲ್ಲಿ ಅದು ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ, ಯಾವ್ದೊಂದು ಜರ್ನಿ ಇರ್ಬೋದು, 4th ಸೆಕೆಂಡ್ ಅಲ್ಲಿ ಅದು ಕವರ್ ಮಾಡಿರೋ ಡಿಸ್ಟೆನ್ಸ್ ಎಷ್ಟು, ಆ ಒಂದು ಕ್ಯಾಲ್ಕುಲೇಷನ್ ಅನ್ನ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಇಕ್ವೇಶನ್ ಆಫ್ ಮೋಷನ್ ಅಂಡರ್ ಗ್ರಾವಿಟಿ. ಗ್ರಾವಿಟಿಯಲ್ಲಿ ಇದೇ ಇಕ್ವೇಶನ್ ಯಾವ ರೀತಿ ಚೇಂಜ್ ಆಗುತ್ತೆ, ನಮ್ಗೆ ಗೊತ್ತಿದೆ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಜಿ ಟಿ ಅಂತ ಆಗುತ್ತೆ ಇದು. ಯಾಕೆಂದ್ರೆ ಎಕ್ಸಲರೇಷನ್ ಇದ್ದಾಗ ಎ ಬದಲು ಇಲ್ಲಿ ಎಕ್ಸಲರೇಷನ್ ಇಸ್ ಡ್ಯೂ ಟು ಗ್ರಾವಿಟಿ, ಆದ್ರಿಂದ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಜಿ ಟಿ, ಎಚ್ ಈಕ್ವಲ್ಸ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್, ವಿ ಸ್ಕ್ವೇರ್ ಈಕ್ವಲ್ಸ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2gh ಅಂತ ಬರಿತೀವಿ. ಎ ಅನ್ನೋದು ಜಿ ಯಾಕೆ ಅಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತೇಳಿ. ಓಕೆ, ಬಟ್ ಇಲ್ಲಿ ಎಚ್ ಅನ್ನೋದು ಹೈಟ್, ಎಕ್ಸ್ ಬದಲು ನಾವು ಎಚ್ ಅಂತ ತಗೊಂಡಿದೀವಿ ಎರಡು ಕಡೆ. ಫ್ರೀ ಫಾಲ್ ಇದ್ದಾಗ ಏನಾಗುತ್ತೆ, ಸಿಚುವೇಶನ್ ನೋಡ್ಕೊಂಡು ಈಕ್ವೇಶನ್ ಅನ್ನ ಬರೀಬೇಕು. ಯಾಕೆಂದ್ರೆ ಎರಡು ಸಂದರ್ಭ ಯಾವ್ಯಾವ್ದು, ಫ್ರೀ ಫಾಲ್ ಅಂದ್ರೆ ಆಬ್ಜೆಕ್ಟ್ ಮೇಲಿಂದ ಬೀಳುತ್ತಾ ಇದೆ ಅನ್ನೋದು, ಇನ್ನೊಂದು ಸಿಚುವೇಶನ್ ಏನಿರುತ್ತೆ ಆಬ್ಜೆಕ್ಟ್ ಅನ್ನ ಮೇಲ್ಗಡೆ ಥ್ರೋ ಮಾಡಿದ್ರಿ ಅನ್ನೋದು, ಎರಡು ಸಿಚುವೇಶನ್ ಇರುತ್ತೆ. ಈಗ ಫ್ರೀ ಫಾಲ್ ಅಲ್ಲಿ ಏನಾಗುತ್ತೆ, ಇನಿಷಿಯಲ್ ವೆಲಾಸಿಟಿ 0. ನೋಡಿ ಫ್ರೀ ಫಾಲ್ ಅನ್ನೋದ್ರ ಅರ್ಥನೇ ಅದು. ಸೊ ನೀವು ಆಬ್ಜೆಕ್ಟ್ ಈಸ್ ರಿಲೀಸ್ಡ್, ಸುಮ್ಮನೆ ಬಿಡ್ತೀರಿ, ಹಿಂಗೆ ಎಸೆಯೋದಲ್ಲ, ಆಬ್ಜೆಕ್ಟ್ ಈಸ್ ರಿಲೀಸ್ಡ್ ಅಂತ ಹೇಳ್ತೀವಿ. ಹಾಗಾಗಿ ಇನಿಷಿಯಲ್ ವೆಲಾಸಿಟಿ 0 ಇರುತ್ತೆ. ಅವಾಗ ವಿ ನಾಟ್ 0 ಆದ್ರೆ ಏನಾಗುತ್ತೆ, ಈಕ್ವೇಶನ್ ವಿ ಇಸ್ ಈಕ್ವಲ್ ಟು ಜಿ ಟಿ. ನೋಡಿ ಇಲ್ಲಿ ಫೈನಲ್ ವೆಲಾಸಿಟಿ ಜಿ ಇಂಟು ಟಿ ಅಂತ ನಾವು ನೋಡಿದ್ರೆ ನಮ್ಗೆ ಸಿಕ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ವಿ ನಾಟ್ 0 ಇರೋದ್ರಿಂದ ಅದು 0 ಇಂಟು ಟಿ 0 ಆಗ್ಬಿಡುತ್ತೆ. ಉಳಿಯೋದೇನು ಎಚ್ ಇಸ್ ಈಕ್ವಲ್ ಟು ಹಾಫ್ ಜಿ ಟಿ ಸ್ಕ್ವೇರ್ ಉಳ್ಕೊಳ್ಳುತ್ತೆ, ಮತ್ತೆ ವಿ ಸ್ಕ್ವೇರ್ ಈಕ್ವಲ್ಸ್ ಟು 2gh. ಇಲ್ಲೊಂದು ಮಾತು ನೆನಪಿರ್ಲಿ ನಿಮ್ಗೆ, ಏನು ಕೇಳಿದ್ರೆ ಫ್ರೀ ಫಾಲ್ ಆಗುವಾಗ ಎಕ್ಸಲರೇಷನ್ ಇನ್ಕ್ರೀಸ್ ಆಗ್ತಾ ಬರುತ್ತೆ, ಹಾಗಾಗಿ ನಾವು ಜಿ ಅನ್ನ ಪ್ಲಸ್ ಅಂತ ತಗೋತೀವಿ, ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ಆಗಿ ತಗೋತೀವಿ. ಓಕೆ, ಇನ್ನು ಡಿಸ್ಟೆನ್ಸ್ ಕವರ್ಡ್ ಇನ್ n ಸೆಕೆಂಡಿಗೆ ನೋಡೋದಾದ್ರೆ ವಿ ನಾಟ್ 0 ಇರುತ್ತಲ್ವಾ, ಎಕ್ಸಲರೇಷನ್ ಜಿ ಇಂದ. ಸೊ ಹಾಗಾಗಿ ಡಿಸ್ಟೆನ್ಸ್ ಕವರ್ಡ್ ಇನ್ n ಸೆಕೆಂಡ್ ಈಕ್ವಲ್ಸ್ ಟು g/2 2n ಮೈನಸ್ 1 ಅಂತ ಆಗುತ್ತೆ. ನೆಕ್ಸ್ಟ್ ವೆನ್ ಆಬ್ಜೆಕ್ಟ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್, ಇದು ಅದೇ ಗ್ರಾವಿಟಿ ಸಿಚುವೇಶನ್, ಬಟ್ ನಾವು ಮೇಲ್ಗಡೆ ಎಸ್ದಿದ್ದೀವಿ ಅನ್ಕೊಳ್ಳಿ, ಫೈನಲ್ ವೆಲಾಸಿಟಿ 0 ಆಗುತ್ತೆ ಇಲ್ಲಿ, ಮತ್ತೆ ಜಿ ನೆಗೆಟಿವ್ ಆಗುತ್ತೆ, ಜಿ ಇಸ್ ನೆಗೆಟಿವ್. ಸೊ ಇದು ನೆನ್ಪಿಟ್ಕೊಳ್ಳಿ, ಆಬ್ಜೆಕ್ಟ್ ಅನ್ನು ನಾವು ಮೇಲಕ್ಕೆ ಎಸ್ದಾಗ ಜಿ ಅನ್ನ ಮೈನಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದಕ್ಕೆ ಇನ್ನೂ ಒಂದೆರಡು ಮೆಥಡ್ಗಳಿವೆ ವೆಕ್ಟರ್ ಅನ್ನ ಯೂಸ್ ಮಾಡಿ ಮಾಡುವಂಥದ್ದು, ಬಟ್ ಬೆಟರ್ ರಿಮೆಂಬರ್ ಲೈಕ್ ದಿಸ್ ಒನ್. ಅಂದ್ರೆ ಇದು ಇನ್ನೂ ನನಗೆ ತಿಳಿದ ಮಟ್ಟಿಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಏನ್ ಮಾಡ್ತೀವಿ ನಾವು, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಕೋಆರ್ಡಿನೇಟ್ಸ್ ತಗೊಂಡೆಲ್ಲ ಮಾಡಬೇಕು. ಸೊ ಅದು ಕಾಂಪ್ಲಿಕೇಟೆಡ್ ಅನಿಸ್ತಾ ಇದೆ, ಯಾಕೆಂದ್ರೆ ಎಲ್ಲ ಬೇಸಿಕ್ಸ್ ಲೆವೆಲ್ ಅಲ್ಲಿ ನೀವು ನೆನ್ಪಿಟ್ಕೊಳ್ಳೋದು ಫಸ್ಟ್ ಇಯರ್ ಮುಗ್ದಿರುತ್ತೆ, ಸೆಕೆಂಡ್ ಇಯರ್ ಮುಗ್ದಿರುತ್ತೆ, 2 years ಬ್ಯಾಕ್ ಸ್ಟೋರಿ ಹೇಗೆ ನೆನ್ಪಿಡಕ್ ಸಾಧ್ಯ ಅಲ್ವಾ. ಓಕೆ, ಸೊ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಸಿ ಟಿ ಏನಾಗುತ್ತೆ, ಈಗ ವಿ ನಾಟ್ ಮೈನಸ್ ಜಿ ಟಿ ಆಗುತ್ತೆ. ಸೊ ಹಾಗಾಗಿ ನಾವು ವಿ ನಾಟ್ ಈಕ್ವಲ್ಸ್ ಟು ಜಿ ಟಿ ಅಂತ ಬರೀಬಹುದು. ಇನಿಷಿಯಲ್ ವೆಲಾಸಿಟಿ ಜಿ ಇಂಟು ಟಿ ಆಗುತ್ತೆ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಇರುತ್ತೆ. ವಿ ನಾಟ್ 0 ಆಗಲ್ಲ ಇಲ್ಲಿ, ಇನಿಷಿಯಲಿ ನೀವು ವೆಲಾಸಿಟಿ ಕೊಡದಿದ್ರೆ ಆಬ್ಜೆಕ್ಟ್ ಮುಂದಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದೇನಾಯ್ತು, ಎಚ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್ ಅಂತ ಆಗುತ್ತೆ. ನೆಕ್ಸ್ಟ್ ಏನಾಯ್ತು, ಆ ಇಕ್ವೇಶನ್ ಅಲ್ಲಿ ಏನು ಚೇಂಜ್ ಆಗಲ್ಲ, ಯಾವುದು ಹೋಗಲ್ಲ, ಹಾಗೆ ಇರುತ್ತೆ. ಎಚ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್ ಅನ್ನ ನಾವು ಬರೀಬೇಕು. ಇನ್ನು ಈ ಇಕ್ವೇಶನ್ ಇದೆಯಲ್ಲ, ವಿ ಸ್ಕ್ವೇರ್ ಈಕ್ವಲ್ಸ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2x, ಫೈನಲ್ ವೆಲಾಸಿಟಿ 0,
ಹಾಗಾಗಿ ವಿ ನಾಟ್ ಸ್ಕ್ವೇರ್ ಮೈನಸ್ 2gh ಈಕ್ವಲ್ಸ್ ಟು 0 ಆಗುತ್ತೆ. ಇನ್ನು ವಿ ನಾಟ್ ಸ್ಕ್ವೇರ್ ಈಕ್ವಲ್ಸ್ ಟು 2gh ಅಂತ ನಾವು ಬರೀಬಹುದು. ಓಕೆ, ಈಗ ಒಂದು ಪ್ರಾಬ್ಲಮ್ಗೆ ಎಂಟರ್ ಆದ್ರೆ ಬಾಡಿ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂಡ್ ಮೂವ್ಸ್ ವಿತ್ ಎ ಕಾನ್ಸ್ಟೆಂಟ್ ಎಕ್ಸಲರೇಷನ್ ಫಾರ್ ಟಿ ಅಂದ್ರೆ ಟೈಮ್ ಅಂತ ಹೇಳೋದು. ಇಟ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ x1 ಇನ್ ಫಸ್ಟ್ ಹಾಫ್ ಆಫ್ ದ ಟೈಮ್ ಅಂಡ್ x2 ಇನ್ ದ ನೆಕ್ಸ್ಟ್ ಹಾಫ್ ಆಫ್ ದ ಟೈಮ್. ಇಷ್ಟೇ ಕೊಟ್ಟಿರೋದು ಅವರು. ಆಮೇಲೆ x1 ಮತ್ತೆ x2ಗೆ ಏನ್ ರಿಲೇಷನ್ ಇದೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಬಾಡಿ ಸ್ಟಾರ್ಟ್ ಫ್ರಮ್ ರೆಸ್ಟ್ ಅಂತ ಹೇಳಿದ್ರೆ ಅಂದ್ರೆ ಇನಿಷಿಯಲ್ ವೆಲಾಸಿಟಿ 0 ಅಂತ ಗೊತ್ತಾಗುತ್ತೆ ನಮಗೆ. ಫಾರ್ ಫಸ್ಟ್ ಹಾಫ್ ಆಫ್ ಟೈಮ್ ನೋಡಿ, ಇಟ್ ಟ್ರಾವೆಲ್ಸ್ ಎ ಡಿಸ್ಟೆನ್ಸ್ x1 ಇನ್ ಫಸ್ಟ್ ಹಾಫ್ ಆಫ್ ದ ಟೈಮ್. ಟೈಮ್ ಅನ್ನು ಮಾತ್ರ ಹೇಳಿದರೆ, ಡಿಸ್ಟೆನ್ಸ್ ಹಾಫ್ ಅಂತ ಅಲ್ಲ, ಟೈಮ್ ಹಾಫ್ ಇರುತ್ತೆ. ಸೊ t/2 ಅಂತ ತಿಳ್ಕೊಳ್ಳೋಣ. ನಾವು ಈ ಇಕ್ವೇಶನ್ ಯೂಸ್ ಮಾಡಿದರೆ x = v0 t plus half at ಸ್ಕ್ವೇರ್ ಯೂಸ್ ಮಾಡಿದರೆ ಅದಕ್ಕೆ x1 ಅಂತ ಬರೆಯೋಣ. ಯಾಕೆಂದ್ರೆ ಫಸ್ಟ್ ಹಾಫ್ ಜರ್ನಿ ಅಲ್ವಾ, ಹಾಫ್ ಟೈಮ್ ಅಲ್ಲಿ ಆಗಿರುವಂತ ಡಿಸ್ಪ್ಲೇಸ್ಮೆಂಟ್. ಇನಿಷಿಯಲ್ ವೆಲಾಸಿಟಿ 0. ಸೊ ಹಾಗಾಗಿ ನಮ್ಗೆ ಏನಾಯ್ತು, x1 = a × t ಸ್ಕ್ವೇರ್ / 8 ಅಂತ ಬಂತು. ಓಕೆ, x1 ನಮ್ಗೆ ಸಿಕ್ಕಿದೆ. ಇನ್ನು x2 ಫೈಂಡ್ ಔಟ್ ಮಾಡ್ಬೇಕು. ನೋಡಿ, x2 ಫೈಂಡ್ ಔಟ್ ಮಾಡೋಕೆ ಸಮಸ್ಯೆ ಏನು ಕೇಳಿದ್ರೆ, x1 ಜರ್ನಿ ಎಂಡ್ ಆದಾಗ ಅದಕ್ಕೊಂದು ಫೈನಲ್ ವೆಲಾಸಿಟಿ ಇರುತ್ತೆ. ಅದು ಕಾನ್ಸ್ಟೆಂಟ್ ಎಕ್ಸಲರೇಷನ್ ಅಂದ್ರೆ ಏನರ್ಥ, ವೆಲಾಸಿಟಿ ಒಂದು ಯೂನಿಫಾರ್ಮ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಬಟ್ x1 ಜರ್ನಿ ಎಂಡ್ ಆದಾಗ ಆ ಫೈನಲ್ ವೆಲಾಸಿಟಿ ಅನ್ನೋದೇನಿದೆ, ಸೆಕೆಂಡ್ ಜರ್ನಿಗೆ ಅದು ಇನಿಷಿಯಲ್ ವೆಲಾಸಿಟಿ. ನಮ್ಗೆ ಇಲ್ಲಿ ಆತರ ಫೈಂಡ್ ಔಟ್ ಮಾಡೋಕ್ಕೇನೋ ಆಪ್ಷನ್ ಸಿಗ್ಲಿಲ್ಲ. ಯಾಕೆಂದ್ರೆ ನಮ್ಗೆ ಅವರು ಇನಿಷಿಯಲ್ ಸ್ಟಾರ್ಟ್ ಫ್ರಮ್ ರೆಸ್ಟ್ ಅಂದಿದ್ದಾರೆ, ಎಕ್ಸಲರೇಷನ್ ವ್ಯಾಲ್ಯೂ ಕೊಟ್ಟಿಲ್ಲ, ಎಷ್ಟು ಟೈಮ್ ಅಂತ ಹೇಳಿಲ್ಲ, ಹಾಫ್ ಆಫ್ ದ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಮಾಡುವ, ಟೋಟಲ್ ಜರ್ನಿಯನ್ನ ಲೆಕ್ಕ ಹಾಕೊಳ್ಳೋಣ. ಸೊ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಟೈಮ್ t ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ದಟ್ ಈಸ್ x ಅಂತ ತಿಳ್ಕೊಳ್ಳೋಣ. ಸೊ v0 t plus half at ಸ್ಕ್ವೇರ್ ಟೋಟಲ್ ಡಿಸ್ಟೆನ್ಸ್. ಓಕೆ, ಈಗ ಏನಾಯ್ತು, ಟೋಟಲ್ ಡಿಸ್ಟೆನ್ಸ್ ಅಂದಾಗ ಟೈಮ್ ಏನಾಯ್ತು, t ಆಯ್ತು. ಯಾಕೆಂದ್ರೆ ನಾವಿಲ್ಲಿ ಹಾಫ್ ಅನ್ನ ತಗೊಂಡಿದ್ದೀವಿ, ರಿಮೈನಿಂಗ್ ಹಾಫ್ ಹಾಗೆ ಇದೆ, ಅದನ್ನು ಇದಕ್ಕೆ ಸೇರಿಸಿದ್ರೆ ಟೈಮು t ಆಗುತ್ತೆ. ಹಾಗಾಗಿ x = half at ಸ್ಕ್ವೇರ್ ಅಂತಾನೆ ಉಳ್ಕೊಳ್ಳುತ್ತೆ. ಯಾಕಂದ್ರೆ v0 0, v0 × t 0 ಆಗ್ಬಿಡುತ್ತೆ, half at ಸ್ಕ್ವೇರ್. ಇಲ್ಲಿ t ಅನ್ನೋದೇನಿದೆ, ಫಸ್ಟ್ ಹಾಫ್ ಮತ್ತೆ ನೆಕ್ಸ್ಟ್ ಹಾಫ್ ಎರಡು ಸೇರಿ t ಆಗಿದೆ. ಓಕೆ, ಈಗ ನಮಗೆ ಟೋಟಲ್ ಜರ್ನಿ ಅಥವಾ ಟೋಟಲ್ ಡಿಸ್ಟೆನ್ಸ್ ಸಿಕ್ಕಿದೆ, ಮತ್ತೆ ಫಸ್ಟ್ ಹಾಫ್ ಡಿಸ್ಟೆನ್ಸ್ ಸಿಕ್ಕಿದೆ, ಫಸ್ಟ್ ಹಾಫ್ ಟೈಮ್ ಅಲ್ಲಿ ಆಗಿರುವಂತ ಡಿಸ್ಪ್ಲೇಸ್ಮೆಂಟ್ ಸಿಕ್ಕಿದೆ. ಸೆಕೆಂಡ್ ಹಾಫ್ ಏನ್ ಮಾಡಬೇಕು, ಸೊ ಇದು ಟೋಟಲ್, ಇದು ಫಸ್ಟ್ ಒನ್, ಇದರಲ್ಲಿ ಇದನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಡೆಫಿನೆಟ್ ಆಗಿ x2 ಸಿಗುತ್ತೆ. ಸೊ ಅದಕ್ಕಾಗಿ ನಾವೇನ್ ಮಾಡುವ, x2 ಫೈಂಡ್ ಔಟ್ ಮಾಡ್ಬೇಕಂದ್ರೆ x - x1 ಅಂತ ಮಾಡೋಣ. ಹಾಗೆ ಮಾಡಿದ್ರೆ ಏನಾಗುತ್ತೆ, ಸೊ x ಅನ್ನೋದು half at ಸ್ಕ್ವೇರ್ ಇಲ್ಲಿದೆ, x1 ಅನ್ನೋದು at ಸ್ಕ್ವೇರ್ / 8 ಇಲ್ಲಿದೆ. ಸೊ ಇದನ್ನ LCM ತಗೊಂಡು ಸಬ್ಟ್ರಾಕ್ಟ್ ಮಾಡಿ. ಸೊ 2 4s ಅಂದ್ರೆ 4 ಬರುತ್ತೆ, 4 - 1 ಅಂದ್ರೆ 3 ಇರುತ್ತೆ, 3 at ಸ್ಕ್ವೇರ್ / 8 ಆಯ್ತು. 80 ಸ್ಕ್ವೇರ್ / 8 ಅಂದ್ರೆ x1 ಇದೆ. ಸೊ 80 ಸ್ಕ್ವೇರ್ / 8 ಇರೋ ಜಾಗದಲ್ಲಿ x1 ಹಾಕಿದ್ರೆ 3 × x1 ಆಗುತ್ತೆ. ಹಾಗಾಗಿ x2 = 3 × x1. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್, ಪಾರ್ಟಿಕಲ್ ಸ್ಟಾರ್ಟಿಂಗ್ ವಿತ್ ಎ ಸರ್ಟನ್ ಇನಿಷಿಯಲ್ ವೆಲಾಸಿಟಿ ಅಂಡ್ ಯೂನಿಫಾರ್ಮ್ ಆಕ್ಸಲರೇಷನ್ ಕವರ್ಸ್ ಎ ಡಿಸ್ಟೆನ್ಸ್ ಆಫ್ 12 meter in first 3 seconds. A distance of 30 meter in the next 3 seconds. The initial velocity of the particle. ನೋಡಿ, ಇಲ್ಲಿ ಅವ್ರು ಏನ್ ಕೊಡ್ತಾರೆ ಅಂದ್ರೆ, ಪಾರ್ಟಿಕಲ್ ಸ್ಟಾರ್ಟಿಂಗ್ ವಿತ್ ಸರ್ಟನ್ ಇನಿಷಿಯಲ್ ವೆಲಾಸಿಟಿ 0 ಅಲ್ಲ, ಅಂಡ್ ಯೂನಿಫಾರ್ಮ್ ಆಕ್ಸಲರೇಷನ್. ಓಕೆ, ಕವರ್ಸ್ ಎ ಡಿಸ್ಟೆನ್ಸ್ ಆಫ್ 12 meter. ಫಸ್ಟ್ 12 meter ಡಿಸ್ಟೆನ್ಸ್ ಅನ್ನ ಕವರ್ ಮಾಡುತ್ತೆ 3 ಸೆಕೆಂಡ್ ಅಲ್ಲಿ. ನೆಕ್ಸ್ಟ್ ಏನಾಗುತ್ತೆ, ಡಿಸ್ಟೆನ್ಸ್ ಆಫ್ 30 meter ಇನ್ ನೆಕ್ಸ್ಟ್ 3 seconds. ಮುಂದಿನ ಒಂದು ಡಿಸ್ಟೆನ್ಸ್ 30 ಮೀಟರ್ಗೆ ಅದು 3 seconds ತಗೊಂಡಿದೆ. ಹಾಗಾದ್ರೆ ಇದರ ಇನಿಷಿಯಲ್ ವೆಲಾಸಿಟಿ ಏನು ಅಂತ ಕೇಳಿದ್ದಾರೆ. ಅದಕ್ಕೆ ಫಸ್ಟ್ x1 = 12 meter, ಅದಕ್ಕೆ t1 3 seconds ಇದೆ, x2 = 30 meter. ಕರೆಕ್ಟಾ? ಸೊ ಅದಕ್ಕೆ ಟೈಮು 3 seconds ಇದೆ. ಇಷ್ಟು ನಮ್ಗೆ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡುವ, ಟೋಟಲ್ ಡಿಸ್ಟೆನ್ಸ್ ಅಂದ್ರೆ 42 meter ಆಗುತ್ತೆ. ಟೋಟಲ್ ಟೈಮ್ ಅಂದ್ರೆ ಏನಾಯ್ತು, 3 + 3 ಸೇರಿದ್ರೆ 6 seconds ಆಗುತ್ತೆ. ಅದಕ್ಕೆ ನಾವು ಫಸ್ಟ್ ಜರ್ನಿಯನ್ನು ನೋಡೋಣ. x = v0 t plus half at ಸ್ಕ್ವೇರ್ ಇಕ್ವೇಶನ್ ಅನ್ನು ಯೂಸ್ ಮಾಡೋಣ. ಅವಾಗ ಫಸ್ಟ್ ಜರ್ನಿಯಲ್ಲಿ x ವ್ಯಾಲ್ಯೂ 12 ಇದೆ, ಇದು v0 ಇದೆ, ಟೈಮ್ 3 ಇದೆ, ಹಾಫ್ a 3 ಸ್ಕ್ವೇರ್. ಇದೇನಾಯ್ತು, ಇದು 12 = 3 v0 plus 9/2, ಇದು 3 ಸ್ಕ್ವೇರ್ ಅಂದ್ರೆ 9/2 × a ಆಗುತ್ತೆ. ನೆಕ್ಸ್ಟ್ ಫಾರ್ ಟೋಟಲ್ ಜರ್ನಿ ನೋಡ್ಬೇಕು, ಯಾಕಂದ್ರೆ ಸೆಕೆಂಡ್ ಜರ್ನಿ ನೋಡಕ್ಕಾಗಲ್ಲ. ಇಲ್ಲೂ ಕೂಡ ನಮಗೆ ಸೆಕೆಂಡ್ ಜರ್ನಿಗೆ ಇನಿಷಿಯಲ್ ವೆಲಾಸಿಟಿ ಗೊತ್ತಿಲ್ಲ. ಟೋಟಲ್ ಜರ್ನಿ ಅಂತ ಮಾಡಿದ್ರೆ, ಸೊ 42 ಟೋಟಲ್ ಡಿಸ್ಟೆನ್ಸ್, ಟೈಮು 6 seconds. ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೊಂದು ಇಕ್ವೇಶನ್ ಸಿಗುತ್ತೆ, 42 = 6 times v0 plus 18a ಅಂತ ಸಿಗುತ್ತೆ. ಓಕೆ, ನಮ್ಗೆ ಈಗ ಇದನ್ನ ಸಾಲ್ವ್ ಮಾಡ್ಬೇಕು, ಯಾಕೆಂದ್ರೆ 2 ವೇರಿಯೇಬಲ್ ಇಲ್ಲಿದೆ. ಸೊ ಇಲ್ಲಿ ಒಂದು ನಾವು ಇಕ್ವೇಶನ್ ಮಾಡ್ಕೊಂಡ್ವಿ, ಅಲ್ಲೂ 2 ವೇರಿಯೇಬಲ್ ಇದೆ, ಡೈರೆಕ್ಟ್ ಆಗಿ ನಮ್ಗೆ ಅದು ಸಿಗೋದಿಲ್ಲ. ಹಾಗಾಗಿ ನಾವು ಅದನ್ನ ಸಾಲ್ವ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡುವ, ನಾವು ಫಸ್ಟ್ ಜರ್ನಿಯ ಇಕ್ವೇಶನ್ ಬರ್ದಿಟ್ಕೊಳ್ಳೋಣ. ಸೆಕೆಂಡ್ ಜರ್ನಿ ಇಕ್ವೇಶನ್ ಇದು.
ನಾವೀಗ ಎರಡು ಇಕ್ವೇಶನ್ಸ್ ಅನ್ನ ಇಲ್ಲಿ 9/2 ಇದೆಯಲ್ಲ ಅದನ್ನ ತೆಗಿಬೇಕಂದ್ರೆ ಫುಲ್ ಎಲ್ಲ ಟರ್ಮ್ಗಳನ್ನ 2 ಇಂದ ಮಲ್ಟಿಪ್ಲೈ ಮಾಡಿ. ಅವಾಗ ಏನಾಗುತ್ತೆ, ಇದು 24, ಇದು 6 ಆಗುತ್ತೆ, ಇದು 9 ಉಳ್ಕೊಳ್ಳುತ್ತೆ, ಈ ರೀತಿ ಆಗುತ್ತೆ. ಈಗ ನೋಡಿ 6v0 ಇಲ್ಲಿದೆ. ಸೊ ಹಾಗಾಗಿ ಏನ್ ಮಾಡುವ, ನಾವು ಇದನ್ನ ಸಬ್ಟ್ರಾಕ್ಟ್ ಮಾಡೋಣ. ಸೊ 42 - 24 ಮಾಡೋಣ. 6v0 - 6v0 0 ಆಗುತ್ತೆ. 18a - 9a ಮಾಡೋಣ. ಸೊ ಅಲ್ಲಿ 9a ಉಳ್ಕೊಳ್ಳುತ್ತೆ. ಇಲ್ಲಿ ಎಷ್ಟು ಉಳಿತೆ, 12 - 4 ಅಂದ್ರೆ 8 ಇರುತ್ತೆ, 18 ಉಳ್ಕೊಳ್ಳುತ್ತಲ್ವಾ. ಸೊ 18 = 0 + 9a. ಸೊ ಒಟ್ಟಿನಲ್ಲಿ ನಮ್ಗೆ ಏನ್ ಸಿಕ್ತು ಅಂದ್ರೆ ಎಕ್ಸಲರೇಷನ್ ಸಿಕ್ತು 2 m/s² ಅನ್ನೋದು ಇದು ಸಾಲ್ವ್ ಮಾಡಿದಾಗ ಸಿಗುತ್ತೆ. ಬಟ್ ನಮ್ಗೆ ಆನ್ಸರ್ ಕೇಳಿರೋದು ಇನಿಷಿಯಲ್ ವೆಲಾಸಿಟಿ ಅಲ್ವಾ. ಸೊ ಅದಕ್ಕೆ ಯಾವುದೋ ಒಂದು ಇಕ್ವೇಶನ್ ಅನ್ನ ಯೂಸ್ ಮಾಡ್ಕೊಳ್ಳೋಣ. ಇದೇ ಇಕ್ವೇಶನ್ ತಗೊಳ್ಬೇಕಾದ್ರೆ ನಮ್ಗೆ ಎಕ್ಸಲರೇಷನ್ ಏನಿದೆ 2 ಅಂತ ಇದೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ 3v0 + 9 ಉಳ್ಕೊಳ್ಳುತ್ತೆ. ಹಾಗಾಗಿ 12 = 3v0 + 9 ಆಚೆ ತಗೊಂಡೋದ್ರೆ -9 ಆಗುತ್ತೆ. 12 - 9 ಅಂದ್ರೆ 3 ಆಗುತ್ತೆ. 3v0 = 3. So v0 = 1 m/s. So this is the answer. Okay. Next, two bullets are fired simultaneously horizontally and with different speeds from the same place. Which bullet will hit the ground first ಅಂತ ಹೇಳಿ ಅದು ಒಂದು ಹೈಟ್ ಅಲ್ಲಿ ನಿಂತ್ಕೊಂಡು ಅವ್ರು ಏನ್ ಮಾಡಿದ್ದಾರೆ, ಎರಡು ಬುಲೆಟ್ಸ್ ಅನ್ನ ಫೈರ್ ಮಾಡಿದ್ದಾರೆ. ಅಂದ್ರೆ ಗನ್ ಇಂದ ಅದನ್ನ ಶೂಟ್ ಮಾಡಿದ್ದಾರೆ. ಅದು ಗನ್ನಿಂದ ಹೊರಗಡೆ ಬಂದಿದೆ ಒಂದೇ ಸರಿ, ಎರಡು ಎಟ್ ಎ ಟೈಮ್ ಹೊರಿಜಾಂಟಲಿ. ಸೊ ಎಕ್ಸಾಕ್ಟ್ ಹೊರಿಜಾಂಟಲಿ ಫೈರ್ ಮಾಡಿದ್ದಾರೆ. ಅದನ್ನ ಡಿಫ್ರೆಂಟ್ ಸ್ಪೀಡ್ಸ್ ಅಂತಂದ್ರೆ, ಸೊ ಅದರ ಇನಿಷಿಯಲ್ ವೆಲಾಸಿಟಿ ಬೇರೆ ಬೇರೆ ಇರುತ್ತೆ. ಕ್ರಿಟಿಕಲ್ ಥಿಂಕಿಂಗ್ ನೋಡಿ ಇದು. ವಿಚ್ ಬುಲೆಟ್ ವಿಲ್ ಹಿಟ್ ದ ಗ್ರೌಂಡ್ ಫಾಸ್ಟ್ ಅಂತ ಕೇಳ್ತೀವಿ. ಯಾವುದು ನಾವು ಯೂಸಲಿ ಏನಂತೀವಿ, ಒಂದು ಬುಲೆಟ್ ಫಾಸ್ಟ್ ಇದೆ, ಇನ್ನೊಂದು ಸ್ಲೋ ಇದೆ ಅಂದ್ರೆ ಫಾಸ್ಟರ್ ಒನ್ನ ಅಥವಾ ಡಿಪೆಂಡ್ ಆನ್ ದರ್ ಮಾಸ್ ಅಥವಾ ಸ್ಲೋವರ್ ಅನ್ನ ಬೋತ್ ವಿಲ್ ರೀಚ್ ಸೈಮಲ್ಟೇನಿಯಸ್ಲಿ. ಸೊ ಈ ರೀತಿ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ಸಿಚುವೇಶನ್ ಹೇಗೆ ಅಂದ್ರೆ, ಒಂದು ಯಾವುದೋ ಒಂದು ಹೈಟ್ ಆಫ್ ಟವರ್ ಏನೋ ಒಂದು ಇದೆ, ಕ್ಲಿಪ್ ಇದೆ ಅನ್ಕೊಳ್ಳಿ. ಸೊ ಅಲ್ಲಿಂದ ಬುಲೆಟ್ ಗಳನ್ನ ಫೈರ್ ಮಾಡಿದ್ದಾರೆ ಅನ್ಕೊಳ್ಳೋಣ. ಸೊ ಆ ಬುಲೆಟ್ ಏನಾಗುತ್ತೆ, ಮೂವ್ ಆಗಿ ಗ್ರೌಂಡ್ಗೆ ರೀಚ್ ಆಗುತ್ತೆ. ಈಗ ಇನ್ ವರ್ಟಿಕಲ್ ಡೈರೆಕ್ಷನ್ ಇನಿಷಿಯಲ್ ವೆಲಾಸಿಟಿ ಇಸ್ 0. ಅರ್ಥ ಆಗುತ್ತಾ? ಸೊ ಈ ಡೈರೆಕ್ಷನ್ ದಲ್ಲಿ ಯಾವುದೇ ವೆಲಾಸಿಟಿ ಕಾಂಪೋನೆಂಟ್ ಗಳಿಲ್ಲ. ಹಾಗಾಗಿ ಅಂದ್ರೆ ಆ ರೀತಿ ಆಂಗಲ್ ಇಟ್ಟು ಪ್ರೊಜೆಕ್ಟ್ ಮಾಡಿದ್ದಲ್ಲ, ಇದು ಹಾರಿಜಾಂಟಲ್ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಬಟ್ ಹಾಗಾಗಿ ವರ್ಟಿಕಲಿ ಯಾವುದೇ ಒಂದು ಇನಿಷಿಯಲಿ ವರ್ಟಿಕಲಿ ಯಾವುದೇ ಒಂದು ವೆಲಾಸಿಟಿ ಅದ್ರ ಮೇಲೆ ಅಲ್ಲಿ ಕಾಣಿಸೋದಿಲ್ಲ ನಮಗೆ. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಥ್ರೋ ಮಾಡಿರೋದು ಹಾರಿಜಾಂಟಲಿ. ಹಾಗಾಗಿ ನಾವು ಏನ್ ಹೇಳ್ಬೋದು, ವರ್ಟಿಕಲ್ ಡೈರೆಕ್ಷನ್ ಇನಿಷಿಯಲ್ ವೆಲಾಸಿಟಿ ಇಸ್ 0 ಅಂತ ಹೇಳ್ಬೋದು. ಬಟ್ ಏನಾಗಿದೆ ಅಂದ್ರೆ, ಆಫ್ಟರ್ ಫೈರಿಂಗ್ ಯಾವಾಗ ಬುಲೆಟ್ ಹೊರಗಡೆ ಬಂತು, ಸೊ ಬುಲೆಟ್ಸ್ ಆರ್ ಆಕ್ಟೆಡ್ ಬೈ ಜಿ ಓನ್ಲಿ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡೌನ್ವರ್ಡ್ ಆಕ್ಟ್ ಆಗ್ತಾ ಇರುತ್ತೆ ಬುಲೆಟ್ಗಳ ಮೇಲೆ. ಸೊ ಡೌನ್ವರ್ಡ್ ಆಕ್ಟ್ ಆಗ್ತಾ ಇರುತ್ತೆ. ಇಫ್ ಎಚ್ ಇಸ್ ದ ವರ್ಟಿಕಲ್ ಹೈಟ್, ಈಗ ಅಲ್ಲ ಒಂದ್ ಕಡೆ ಹೈಟ್ ಅಲ್ಲಿ ಆ ಒಂದು ಕ್ಲಿಪ್ ಅಥವಾ ಟವರ್ ಮೇಲೆ ಎಲ್ಲೋ ಇದೆ ಅನ್ಕೊಳ್ಳಿ, ಹೈಟ್ ಅನ್ನು ಎಚ್ ಅಂತ ತಗೊಂಡ್ರೆ, ಈಗ ನಮ್ಗೆ ಏನಾಗುತ್ತೆ ಕೇಳಿದ್ರೆ, ಎಚ್ ಇಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ ಯಾವುದು ವರ್ಟಿಕಲ್ಗೆ ಸಂಬಂಧಪಟ್ಟು. ಯಾಕೆಂದ್ರೆ ಈ ವರ್ಟಿಕಲ್ ಡಿಸ್ಟೆನ್ಸ್ ಅಲ್ಲ ಅದು ಮೂವ್ ಆಗಿರೋದು. ಸೊ ವರ್ಟಿಕಲ್ ಇನಿಷಿಯಲ್ ವೆಲಾಸಿಟಿ 0 × t + ½ gt² ಅಂತ ಬಂತು. ಸೊ ಟಿ ಅನ್ನ ಫೈಂಡ್ ಔಟ್ ಮಾಡಿದ್ರೆ √2h/g ಬರುತ್ತೆ. ನೋಡಿ ಇಲ್ಲಿ ಈ ಒಂದು ಎಕ್ಸ್ಪ್ರೆಷನ್ ಏನ್ ಹೇಳ್ತಾ ಇದೆ, ಹೈಟು ಮತ್ತೆ ಜಿ, ಹೈಟು ಮತ್ತೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಸೇಮ್ ಫಾರ್ ಬೋತ್ ಬುಲೆಟ್ಸ್. ಕರೆಕ್ಟಾ? ಇನಿಷಿಯಲ್ ವೆಲಾಸಿಟಿ ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಯಾವುದೇ ರೋಲ್ ಇಲ್ಲ, ಅದು 0 ಅಂತ ಗೊತ್ತಾಗಿದೆ. ಸೊ ಹಾಗಾಗಿ ನಾವೇನ್ ಹೇಳ್ಬೋದು, ಆಸ್ ಎಚ್ ಅಂಡ್ ಜಿ ಆರ್ ಸೇಮ್ ಫಾರ್ ಬೋತ್, ಟಿ ಇಸ್ ಸೇಮ್. ಟಿ ಸೇಮ್ ಇರಲೇಬೇಕು, ಸೇಮ್ ಟೈಮ್ ಅಲ್ಲಿ ಅದು ಗ್ರೌಂಡ್ಗೆ ಹಿಟ್ ಆಗಲೇಬೇಕು. ಹಾಗಾಗಿ ಬೋತ್ ವಿಲ್ ರೀಚ್ ಸೈಮಲ್ಟೇನಿಯಸ್ಲಿ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ. Next, a person throws balls into air vertically upward in regular intervals of time of 1 second. ನೋಡಿ ಅವ್ರು ಮಾತಾಡ್ತಾ ಅಲ್ಲಿ ಟೈಮ್ ಕೊಟ್ಬಿಟ್ಟಿದ್ದಾರೆ. 1 ಸೆಕೆಂಡ್ ಆದ್ಮೇಲೆ ಒಂದು ಬಾಲ್ ಅನ್ನ ಎಸಿತಾ ಇದ್ದಾನೆ, ಒಂದಾದ್ಮೇಲೆ ಒಂದು 1 ಸೆಕೆಂಡ್ ಇಂಟರ್ವಲ್ ಅಲ್ಲಿ. The next ball is thrown when the velocity of the ball thrown earlier becomes 0. ಒಂದು ಬಾಲ್ ಥ್ರೋ ಮಾಡಿದ್ರಲ್ಲ, ಮೇಲೆ ಹೋಗಿ 0 ಆದಾಗ ಮತ್ತೊಂದು ಬಾಲ್ ಥ್ರೋ ಮಾಡ್ತಾನೆ. ಕರೆಕ್ಟಾ? ನೋಡಿ, ಯಾವಾಗ ಅದು ಪೀಕ್ ಅನ್ನ ರೀಚ್ ಆಗುತ್ತೋ ಅದ್ರ ವೆಲಾಸಿಟಿ 0 ಆಗುತ್ತೆ. ಒಂದ್ ಕಡೆಗೆ ನಮ್ಗೆ ಟೈಮ್ ಕೊಡ್ತಾ ಇದಾರೆ ಅವರು. ಈ ಪ್ರಾಬ್ಲಮ್ಸ್ ಅಲ್ಲಿ ಮಾತಾಡ್ತಾನೆ ಒಂದು ಸೆಂಟೆನ್ಸ್ ಅಲ್ಲಿ ನಮ್ಗೆ ಬೇಕಾದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಹೈಟ್ ಟು ವಿಚ್ ದ ಬಾಲ್ ರೈಸ್, ಎಷ್ಟು ಹೈಟಿಗೆ ಹೋಗಿದೆ ಅಂತ ಫೈಂಡ್ ಔಟ್ ಮಾಡಿ, ಜಿ ಅನ್ನ 10 ಅಂತ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಟೈಮ್ ಇಂಟರ್ವಲ್ ಟಿ ಇಸ್ ಈಕ್ವಲ್ ಟು 1 ಸೆಕೆಂಡ್. ಆಯ್ತಾ? ಯಾಕಂದ್ರೆ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಎಲ್ಲ ಅರ್ಥ ಆಗಿದೆ. ಫೈನಲ್ ವೆಲಾಸಿಟಿ ವಿ ಇಸ್ ಈಕ್ವಲ್ ಟು 0, ಯಾಕಂದ್ರೆ ಬಾಲ್ ಥ್ರೋ ಮಾಡಿದಾಗ ಮೇಲೆ ಹೋಗಿ 0 ಆಗುತ್ತೆ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ -g ತಗೋಬೇಕು, ಯಾಕೆಂದ್ರೆ ಅಪ್ವರ್ಡ್ ಮೋಷನ್ ಇದೆ. ಯೂಸಿಂಗ್ ಇಕ್ವೇಶನ್ ವಿ ಇಸ್ ಈಕ್ವಲ್ ಟು v0 + at ಯೂಸ್ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ, 0, ಯಾಕೆಂದ್ರೆ ಫೈನಲ್ ವೆಲಾಸಿಟಿ 0, ಇನಿಷಿಯಲ್ ವೆಲಾಸಿಟಿ ಇಸ್ v0.
ಜಿ ಅನ್ನ -10 ಅಂತ ತಗೋಬೇಕು, ಟೈಮ್ 1 ಸೆಕೆಂಡ್. ಸೊ ಹಾಗಾಗಿ ನಮಗೆ ಈ ಸಿಂಪ್ಲಿಫೈ ಮಾಡಿದ್ರೆ ಈ ರೀತಿ ಸಿಗುತ್ತೆ, V0 = 10 ಮೀಟರ್ ಪರ್ ಸೆಕೆಂಡ್. ಓಕೆ, ನಮ್ಗೆ ಇನಿಷಿಯಲ್ ವೆಲಾಸಿಟಿ ಸಿಕ್ಕಿದೆ. ನೆಕ್ಸ್ಟ್ ಏನು ಕೇಳಿದ್ರೆ ಟು ಫೈಂಡ್ ಹೈಟ್, ಎಲ್ಲರದವ್ರು ಹೈಟ್ ಅನ್ನಲ್ವಾ, ಹಾಗಾಗಿ ನಾವೇನ್ ಮಾಡುವ V² = V0² + 2h ಇದನ್ನು ಯೂಸ್ ಮಾಡೋಣ. ಹಾಗೆ ಯೂಸ್ ಮಾಡಿದ್ರೆ ಏನಾಗುತ್ತೆ, ಫೈನಲ್ ವೆಲಾಸಿಟಿ ಇಸ್ 0, ಇನಿಷಿಯಲ್ ವೆಲಾಸಿಟಿ ಅಂದ್ರೆ ಇದು ಅದರ ಸ್ಕ್ವೇರ್ ಆಯ್ತು, +2 × a - 10 ಎಕ್ಸಲರೇಷನ್ × h. ಅದೇನಾಯ್ತು 10² ಅಂದ್ರೆ 100 ಆಗುತ್ತೆ, ಇದು 20 ಆಯ್ತು. ಯಾವುದು 10 × 2 ಮಾಡಿದ್ರೆ -20. ಸೊ h = ಎಷ್ಟಾಯ್ತು, ಇಲ್ಲೊಂದು ಮತ್ತೊಂದು ಸ್ಟೆಪ್ ಅರ್ಥ ಮಾಡ್ಕೊಳ್ಳಿ. 20h = 100. ಇದು ಸಡನ್ ಮಾಡಿದ್ರೆ ಕೆಲವು ಮಕ್ಕಳು ಕನ್ಫ್ಯೂಸ್ ಆಗುತ್ತೆ ಅಂತ ಅನಿಸ್ತು ನನಗೆ. ಸರ್ ಇದು ಮೈನಸ್ ಆಗುತ್ತಲ್ಲ ಅಂದ್ಬಿಡ್ತಾರೆ, ನೋಡಿ ಆ ಥರ ಇದ್ದಾರೆ. ಬಟ್ ಇಲ್ಲಿ ಏನಾಗುತ್ತೆ 20h = 100 ಆಗುತ್ತೆ. ಸೊ h = 100/20 ಆಗುತ್ತೆ. ಓಕೆ, ಸೊ ಹಾಗಾಗಿ h = 5 ಮೀಟರ್ ಪರ್ ಸೆಕೆಂಡ್. ಓಕೆ, ಯಾವ್ದಿದು ಈ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್, a train is moving slowly on a straight track with a constant speed of 2 meters per second. A passenger in the train starts walking at a steady speed of 2 meters per second to the back of the train in the opposite direction of the motion of the train. So, to an observer standing on the platform directly in front of that passenger, the velocity of the passenger appears to be. ಇದು ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಯಾಕೆಂದ್ರೆ ನೋಡಿ, ಟ್ರೈನ್ ಏನಾಗ್ತಾ ಇದೆ ಅಂದ್ರೆ ಮೂವಿಂಗ್ ಸ್ಲೋಲಿ ಅಂತ ಹೇಳಿದ್ರೆ 2 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಅದು ಪ್ಲಾಟ್ಫಾರ್ಮ್ಗೆ ಎಂಟರ್ ಆಗ್ತಾ ಇದೆ. ಕರೆಕ್ಟಾ? ಟ್ರೈನ್ ಒಳಗಡೆ ಇರುವಂತ ಒಬ್ಬ ಪ್ಯಾಸೆಂಜರ್ ಅವನು ಮೂವ್ ಆಗ್ತಾ ಇದ್ದಾನೆ 2 ಮೀಟರ್ ಪರ್ ಸೆಕೆಂಡ್ ಅಲ್ಲೇ. ಬಟ್ ಯಾವ ಡೈರೆಕ್ಷನ್ ದಲ್ಲಿ? ಬ್ಯಾಕ್ ಆಫ್ ದ ಟ್ರೈನ್, ಅಂದ್ರೆ ಅಪೋಸಿಟ್ ಟು ದ ಟ್ರೈನ್ ಮೋಷನ್. ಈಗ ಟ್ರೈನ್ ಹಿಂಗ್ ಹೋಗ್ತಾ ಇದೆ ಅನ್ಕೊಳ್ಳಿ, ಟ್ರೈನ್ ಹಿಂಗ್ ಎಂಟರ್ ಆಗ್ತಾ ಇದೆ, ಪ್ಯಾಸೆಂಜರ್ ಇದ್ರ ಒಳಗಡೆ ಇರೋ ಪ್ಯಾಸೆಂಜರ್ ಅಪೋಸಿಟ್ ಮೂವ್ ಆಗ್ತಾ ಇದ್ದಾನೆ. ಆ ರಿಲೇಟಿವ್ ವೆಲಾಸಿಟಿ ಕಾನ್ಸೆಪ್ಟ್ ತಗೊಂಡ್ರೆ ವಿತ್ ಟ್ರೈನ್ ಟು ಪ್ಯಾಸೆಂಜರ್ ಅಂದ್ರೆ 4 ಆಗ್ಬಿಡುತ್ತೆ. ಯಾಕಂದ್ರೆ ಇಬ್ರದ್ದು ಡೈರೆಕ್ಷನ್ ಅಪೋಸಿಟ್ ಇದೆ, ಆಡ್ ಆಗುತ್ತೆ. ಬಟ್ ಇಲ್ಲಿ ಕೇಳ್ತಾ ಇರೋದೇನು ಕೇಳಿದ್ರೆ, ಸೊ ಟು ಎನ್ ಅಬ್ಸರ್ವರ್ ಸ್ಟ್ಯಾಂಡಿಂಗ್ ಆನ್ ದ ಪ್ಲಾಟ್ಫಾರ್ಮ್, ಅಬ್ಸರ್ವರ್ ಎಲ್ಲಿದ್ದಾನೆ, ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ಕೊಂಡಿದ್ದಾನೆ. ಅವನಿಗೆ ಏನಾಗುತ್ತೆ ಕೇಳಿದ್ರೆ, ಆ ಪ್ಯಾಸೆಂಜರ್ ನ ಸ್ಪೀಡ್ ಎಷ್ಟು ಕಾಣಿಸುತ್ತೆ, ದ ವೆಲಾಸಿಟಿ ಆಫ್ ದ ಪ್ಯಾಸೆಂಜರ್ ಅಪಿಯರ್ಸ್ ಟು ಬಿ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ವ? ಆನ್ಸರ್ ಬಂದಿರುತ್ತೆ ಇಷ್ಟೊತ್ತಿಗೆ ನಿಮಗೆ. ಸೊ ಏನು ಕೇಳಿದ್ರೆ, ವೆಲಾಸಿಟಿ ಆಫ್ ಟ್ರೈನ್ ವಿತ್ ರೆಸ್ಪೆಕ್ಟ್ ಟು ಅಬ್ಸರ್ವರ್ ಈಸ್ 2 ಮೀಟರ್ ಪರ್ ಸೆಕೆಂಡ್. ವೆಲಾಸಿಟಿ ಆಫ್ ಪ್ಯಾಸೆಂಜರ್ ವಿತ್ ರೆಸ್ಪೆಕ್ಟ್ ಟು ಅಬ್ಸರ್ವರ್ ಈಸ್ ಪ್ಯಾಸೆಂಜರ್ 2 ಮೀಟರ್ ಪರ್ ಸೆಕೆಂಡ್, ಬಟ್ ಆಪೋಸಿಟ್ ಡೈರೆಕ್ಷನ್. ಹಾಗಾಗಿ ಈಗ ನಮ್ಗೆ ಏನಾಗುತ್ತೆ, ವೆಲಾಸಿಟಿ ಆಫ್ ಪ್ಯಾಸೆಂಜರ್ ಆಸ್ ಅಬ್ಸರ್ವ್ಡ್ ಬೈ ಅಬ್ಸರ್ವರ್, ಅವ್ರಿಗೆ ಏನಾಗುತ್ತೆ, ಒಂದು 2 ಮೀಟರ್ ಆ ಕಡೆ ತಗೊಂಡು, ಒಂದು 2 ಮೀಟರ್ ಈ ಕಡೆಗೆ, ಆ ಪ್ಯಾಸೆಂಜರ್ ಅವನಿಗೆ ಎದುರುಗಡೆನೇ ನಿಂತ ಹಾಗೆ ಕಾಣಿಸ್ತಾ ಇರುತ್ತೆ. ಸೊ ದರ್ಫೋರ್ ದಿಸ್ ಆನ್ಸರ್ ಇಸ್ 0. ಅವನಿಗೆ ಪ್ಯಾಸೆಂಜರ್ ಮೂವ್ ಆಗ್ತಿದ್ದಾಗ ಅನ್ಸೋದಿಲ್ಲ, ಪ್ಯಾಸೆಂಜರ್ ಅಲ್ಲೇ ಇದ್ದಾನೆ ಅನ್ಸುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್, a cyclist starts from the center O of a circular park of radius 1 kilometer, reaches the edge P of the park, then cycles along the circumference and returns to the center along Q as shown in the figure. If the round trip takes 10 minutes, time ಕೊಟ್ಟಿದ್ದಾರೆ, the net displacement and average speed of the cyclist in meter and kilometer per hour. Displacement ಅನ್ನ ಮೀಟರ್ ಅಲ್ಲಿ ಹೇಳಿ, ಸ್ಪೀಡ್ ಅನ್ನ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೇಳಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಈ ಸರ್ಕಲ್ ಅನ್ನು ನೋಡ್ತಾ ಹೋದ್ರೆ ನೋಡೋಣ, ಆಪ್ಷನ್ಸ್ ಬರುತ್ತೆ ಬಿಡಿ ನಮ್ಮ ಆನ್ಸರ್ ಮಾಡಿದಾಗ. ಅವನು ಏನಾಗಿದ್ದಾನಂತೆ, ಸೆಂಟರ್ ಆಫ್ ದ ಸರ್ಕ್ಯುಲರ್ ಪಾರ್ಕ್ ಈ ತರ ಇದೆ ಅಂತೆ, 1 ಕಿಲೋಮೀಟರ್ ರೇಡಿಯಸ್ ಇದೆ ಅದರದ್ದು. ಅವನು ಪಿ ಅಲ್ಲಿ ಏನ್ ಮಾಡ್ತಾನೆ, ರೀಚಸ್ ಸ್ಟಾರ್ಟ್ ಫ್ರಮ್ ದ ಸೆಂಟರ್ ಇಂದ ಪಿಗೆ ರೀಚ್ ಆಗ್ತಾನೆ. ಪಿ ರೀಚ್ ಆದ್ಮೇಲೆ ಏನ್ ಮಾಡ್ತಾನೆ ಅವನು, ಹಾಗೆ ಸರ್ಕಂಫರೆನ್ಸ್ ಅಲ್ಲಿ ಮೂವ್ ಆಗ್ತಾ ಕ್ಯೂ ಬರ್ತಾನೆ, ಮತ್ತೆ ಕ್ಯೂ ಇಂದ ಮತ್ತೆ ವಾಪಸ್ ಅಲ್ಲಿಗೆ ಬರ್ತಾನೆ. ಸೊ ಆನ್ಸರ್ 1 ಸಿಕ್ಕೋಯ್ತು, ಡಿಸ್ಪ್ಲೇಸ್ಮೆಂಟ್ 0 ಅಲ್ವಾ? ಇನಿಷಿಯಲ್ ಪೊಸಿಷನ್ ಫೈನಲ್ ಪೊಸಿಷನ್ ಸೇಮ್ ಇದೆ, ಸೊ ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ಈಸ್ 0. 1 ಸಿಕ್ತು ಆನ್ಸರ್. 0 ಇಲ್ಲ ಇದೆ ಮತ್ತೆ ಇಲ್ಲಿದೆ, 2ರಲ್ಲಿ 1 ಇರ್ಬೇಕು ನೋಡಿ, 50-50. ಈಗ ಇದು ಅಥವಾ ಇದು ಅನ್ನ ಸೆಲೆಕ್ಟ್ ಮಾಡಿದ್ರೆ ಆಯ್ತು, 2ರಲ್ಲಿ 1. ಈಗ ನೆಕ್ಸ್ಟ್ ನಾವೇನ್ ಮಾಡಬೇಕು, ಎವರೇಜ್ ಸ್ಪೀಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಎವರೇಜ್ ಸ್ಪೀಡ್ ಫೈಂಡ್ ಔಟ್ ಮಾಡ್ಬೇಕು, ನಮ್ಗೆ ಏನ್ ಬೇಕು, ಟೋಟಲ್ ಪಾತ್ ಲೆಂತ್ ಬೇಕು. ಟೋಟಲ್ ಪಾತ್ ಲೆಂತ್ ಡಿವೈಡ್ ಬೈ ಟೋಟಲ್ ಟೈಮ್ ಟೇಕನ್. ಓಕೆ, ಟೋಟಲ್ ಪಾತ್ ಲೆಂತ್ ಅಂದ್ರೆ ಯಾವುದು, ಓ ಇಂದ ಪಿ, ಇದು ರೇಡಿಯಸ್ ಆಯ್ತು. ಆರ್ಕ್ ಪಿ ಕ್ಯೂ, ಈ ಒಂದು ಆರ್ಕ್ ಅಲ್ಲಿ 1/4 ಆಫ್ ದ ಸರ್ಕಂಫರೆನ್ಸ್ ಅಲ್ಲಿ ಮೂವ್ ಆಗಿದ್ದಾನೆ, ಪ್ಲಸ್ ಕ್ಯೂ ಮತ್ತೆ ರೇಡಿಯಸ್ ಅಲ್ಲಿ. ವ್ಯಾಲ್ಯೂಸ್ ಅನ್ನು ಹಾಕ್ತಾ ಹೋಗೋಣ ನಾವು. ಇದು 1 ಕಿಲೋಮೀಟರ್ ರೇಡಿಯಸ್ ಕೊಟ್ಟಿದ್ದಾರೆ ಅವರು, ಇದು 2πr/4, ಯಾಕೆಂದ್ರೆ 1/4 ಇದೆ ಇದು ಸರ್ಕಂಫರೆನ್ಸ್ ಇಂದು, 2πr/4 ಆಯ್ತು, ಪ್ಲಸ್ 1 ಕಿಲೋಮೀಟರ್, ಕ್ಯೂ ಅನ್ನೋದು 1 ಕಿಲೋಮೀಟರ್. ಓಕೆ, ಸೊ ಆರ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ, ಆರ್ ಅಂದ್ರೆ 1 ಕಿಲೋಮೀಟರ್ ಇದೆ, 1 + 1 ಅಂದ್ರೆ 2 ಆಗುತ್ತೆ. ಸೊ 2 ಕಿಲೋಮೀಟರ್ ಪ್ಲಸ್ 5/2 ಕಿಲೋಮೀಟರ್, 2π/4 ಅಂದ್ರೆ π/2 ಆಗಿರುತ್ತೆ.
ಈಗ ನಾವೇನ್ ಮಾಡೋಣ, ಎಲ್ ಸಿ ಎಂ ತಗೊಳ್ಳೋಣ ಇದಕ್ಕೆ. ಸೊ ಎಲ್ ಸಿ ಎಂ ತಗೊಂಡ್ರೆ 4 + 5/2 ಕಿಲೋಮೀಟರ್ ಆಗುತ್ತೆ. ಕರೆಕ್ಟಾ? ಇದು ಟೋಟಲ್ ಪಾತ್ ಲೆಂತ್. ಈಗ ಡಿಸ್ಪ್ಲೇಸ್ಮೆಂಟ್ 0, ಪಾತ್ ಲೆಂತ್ ಸಿಕ್ಕಿದ್ರೆ ನಮಗೆ ಕಿಲೋಮೀಟರ್ ಕೊಟ್ಟಿದ್ದಾರೆ. ಈಗ ನಮಗೆ ಸ್ಪೀಡ್ ಬೇಕು ಅಂದ್ರೆ ಏನ್ ಬೇಕು, ಟೈಮ್ ಬೇಕು. ಸೊ ಟೋಟಲ್ ಟೈಮ್ ಟೇಕನ್ 10 ಮಿನಿಟ್ ಅಂತ ಹೇಳಿದ್ದಾರೆ ಅವರು. ಬಟ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೇಳಿ ಅಂತ ಹೇಳಿದ್ದಾರೆ. ಟೈಮ್ ಅನ್ನ ನಾವು ಅವರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅದಕ್ಕೆ ಏನ್ ಮಾಡೋದು, /60 ಮಾಡಿದ್ರೆ ಅದು ಅವರಿಗೆ ಕನ್ವರ್ಟ್ ಆಗುತ್ತೆ. ಸೊ ದಟ್ ಈಸ್ 1/6 ಆಯ್ತಲ್ವಾ, 1/6 hours. ಓಕೆ, ನೆಕ್ಸ್ಟ್ ಏನ್ ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 4 + 5/2 / 1/6. ಇದು ಸಿಂಪಲ್. 2 ಡಿನಾಮಿನೇಟರ್ ಬರುತ್ತೆ, 2 1s 2 3s ಆಗುತ್ತೆ. ಇದರ ಡಿನಾಮಿನೇಟರ್ ಮೇಲ್ ಬರುತ್ತೆ. ಸೊ ಇಲ್ಲಿ ಗೆಟ್ 3 × 4 + 5. ಈಗ ಇಲ್ಲಿ ಈ ತರ ಆಪ್ಷನ್ಸ್ ಕೊಡ್ಲಿಲ್ಲ ಅವರು ಇವೆರಡರಲ್ಲಿ. ಹಾಗಾಗಿ ನಾವು 5 ವ್ಯಾಲ್ಯೂನ ಹಾಕೋಣ. ಇಲ್ಲಿ 3.14 ಅಂತ ಹಾಕಿದ್ರೆ, ಸೊ ಮಲ್ಟಿಪ್ಲೈ ಮಾಡಿ 12 + 9.42 ಆಯ್ತು. ಆಡ್ ಮಾಡಿ ಇದನ್ನ, ವಿಲ್ ಗೆಟ್ 21.42 km/h. ಸೊ 0 and 21.42 ಇದು ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್, from the top of a tower, 2 stones whose masses are in the ratio 1:2 are thrown, one straight up with an initial speed u and the second straight down with the same speed u. Then neglecting air resistance, the heavier stone hits the ground with the higher speed. ಆಪ್ಷನ್ಸ್ ಅನ್ನ ಈ ರೀತಿ ಕೊಟ್ಟಿದ್ದಾರೆ. ಸಿಚುವೇಶನ್ ಏನು ಅಂದ್ರೆ, ಒಂದು acceleration under gravity does not depend on mass of the body. ನಮಗೆ ಒಂದು ಪಾಯಿಂಟ್ ಕ್ಲಿಯರ್ ಆಗುತ್ತೆ, ಏನು ಅಂದ್ರೆ ಮಾಸ್ ಏನೇ ಇರಲಿ ನಮ್ಗೆ ಅದರಲ್ಲಿ ಅದರ ಎಕ್ಸಲರೇಷನ್ಗೂ ಮಾಸಿಗೂ ಸಂಬಂಧನೇ ಇಲ್ಲ ಅಂತ ಗೊತ್ತು ನಮ್ಗೆ. ಸೊ ಒಂದು ಸಣ್ಣ ಸ್ಟೋನ್ ಇರ್ಬೋದು, ದೊಡ್ಡದಿರ್ಬೋದು, ನಾವು ಅದನ್ನ ಒಂದೇ ಸರಿ ಡ್ರಾಪ್ ಮಾಡಿದ್ರೆ ಅವೆರಡು ಅಟ್ ದ ಸೇಮ್ ಟೈಮ್ ಗ್ರೌಂಡಿಗೆ ರೀಚ್ ಆಗುತ್ತೆ. ಓಕೆ, ಸೊ ಸಿಚುವೇಶನ್ ಹೀಗಿದೆ. ಒಂದು ಟವರ್ನ ಹೈಟ್ ಅಲ್ಲಿ ಒಂದು ಸ್ಟೋನ್ ಅನ್ನ ತಗೊಂಡು ಏನ್ ಮಾಡ್ತಾರೆ, ಮೇಲಕ್ಕೆ ಎಸ್ತಿದ್ದಾರೆ. ಇನಿಷಿಯಲ್ ಸ್ಪೀಡ್ ಯು ಇದೆ ಅಂತೇಳಿ. ಸೊ ವೆನ್ ಸ್ಟೋನ್ ಇಸ್ ಥ್ರೋನ್ ಅಪ್ ವಿತ್ ಇನಿಷಿಯಲ್ ಸ್ಪೀಡ್ ಯು, ಇದೇನಾಗುತ್ತೆ, ಮೇಲಕ್ಕೆ ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ. ಮೇಲೆ ಹೋದಾಗ ಅದರ ಸ್ಪೀಡ್ 0 ಆಗುತ್ತೆ ಅಥವಾ ವೆಲಾಸಿಟಿ 0 ಆಗುತ್ತೆ. ವಾಪಸ್ ರಿಟರ್ನ್ ಅದೇ ಪೊಸಿಷನ್ ಕ್ರಾಸ್ ಆಗಿ ಮತ್ತೆ ಕೆಳಗೆ ಹೋಗುತ್ತೆ. ಇದು ಫಸ್ಟ್ ಕೇಸ್. ಇಲ್ಲಿ ಬಂದಾಗ ಅದ್ರ ಸ್ಪೀಡ್ ಎಷ್ಟಿರುತ್ತೆ ಅಲ್ವಾ, ಕಮ್ ಬ್ಯಾಕ್ ಇನಿಷಿಯಲ್ ಪಾಯಿಂಟ್ ವಿತ್ ಸೇಮ್ ಸ್ಪೀಡ್. ಯಾಕೆಂದ್ರೆ ಈ ಎಷ್ಟು ಸ್ಪೀಡಲ್ಲಿ ನೀವು ಎಸಿತೀರೋ ಅಷ್ಟೇ ಸ್ಪೀಡಲ್ಲಿ ರಿಟರ್ನ್ ಬರುತ್ತೆ ಅದು, ನೆಗ್ಲೆಕ್ಟಿಂಗ್ ಏರ್ ರೆಸಿಸ್ಟೆನ್ಸ್. ಓಕೆ, ಹಾಗಾಗಿ ಸೆಕೆಂಡ್ ಅನ್ನ ನಾವೇನ್ ಮಾಡಿದ್ವಿ, ಅನದರ್ ಸ್ಟೋನ್ ಇಸ್ ಥ್ರೋನ್ ಡೌನ್ ವಿತ್ ಸ್ಪೀಡ್ ಯು ಓನ್ಲಿ. ಅದೇ ಸ್ಪೀಡ್ ಅಲ್ಲಿ ಥ್ರೋ ಮಾಡ್ತೀವಿ ಇಲ್ಲಿಂದ. ಸೊ ಇಲ್ಲಿಂದ ಇನ್ನೊಂದು ಸ್ಟೋನ್ ಅನ್ನ ಥ್ರೋ ಮಾಡ್ತೀವಿ ನಾವು. ಅರ್ಥ ಏನಾಯ್ತು, ಈಗ ಎರಡೂ ಸ್ಟೋನ್ ಅನ್ನ ನೀವು ಸೇಮ್ ಇನಿಷಿಯಲ್ ಸ್ಪೀಡ್ ಇಂದ ಎಸ್ದ ಇದ್ರಿ ಕೆಳಗಡೆಗೆ ಅಂತೆಲ್ಲ ಅರ್ಥ ಆಗುತ್ತೆ. ಒಂದನ್ನ ನೀವು ಅದೇ ಸ್ಪೀಡ್ ಅಲ್ಲಿ ಮೇಲಕ್ಕೆ ಎಸ್ತಿದ್ರಿ, ಅದು ಹೋಗಿ ವಾಪಸ್ ಅಲ್ಲಿ ಬರುವಾಗ ಸೇಮ್ ಸ್ಪೀಡ್ ರೀಚ್ ಆಗಿರುತ್ತೆ. ಇನ್ನೊಂದು ಇಲ್ಲಿಂದನೇ ಸೇಮ್ ಇನಿಷಿಯಲ್ ಸ್ಪೀಡ್ ಅಲ್ಲಿ ಥ್ರೋ ಮಾಡ್ತೀರಿ. ಸೊ ಎರಡಕ್ಕೂ ಏನಾಯ್ತು, ಆ ಹೈಟಿಗೆ ನೋಡಿದಾಗ ಇನಿಷಿಯಲ್ ಸ್ಪೀಡ್ ಸೇಮ್, ಈ ಪಾಯಿಂಟ್ ಅಲ್ಲಿ ಎರಡದು ಇನಿಷಿಯಲ್ ಸ್ಪೀಡ್ ಸೇಮ್ ಆಯ್ತು. ಹಾಗಾಗಿ ಏನಾಗುತ್ತೆ, ದಸ್ ಬೋತ್ ಸ್ಟೋನ್ಸ್ ಆರ್ ಮೂವಿಂಗ್ ಡೌನ್ ವಿತ್ ಸೇಮ್ ಇನಿಷಿಯಲ್ ಸ್ಪೀಡ್. ಎರಡು ಸೇಮ್ ಇನಿಷಿಯಲ್ ಸ್ಪೀಡ್ ಅಲ್ಲೇ ರೀಚ್ ಆಗುತ್ತೆ. ಬೇಕಾದ್ರೆ v² = v0² + 2gh ಅಂದ್ರೆ g ಮತ್ತೆ h ಕಾನ್ಸ್ಟೆಂಟ್ ಇರುತ್ತೆ. ಯಾವಾಗ ಇನಿಷಿಯಲ್ ಸ್ಪೀಡ್ v0 ಅನ್ನೋದು ಇಲ್ಲಿ u ಅಂತ ಹೇಳಿದ್ದಾರೆ ಕ್ವಶನ್ ಅಲ್ಲಿ, ಅದು ಯಾವಾಗ ಸೇಮ್ ಇರುತ್ತೋ v² ಸೇಮ್ ಇರುತ್ತೆ. ಹಾಗಾಗಿ ಯಾವ್ದಂತೀರಿ ನೀವು, ಬೋತ್ ಸ್ಟೋನ್ ವಿಲ್ the same speed when they hit the ground ಅಂತ ಹೇಳಿ. Okay, so next, a balloon is rising vertically up with a velocity of 29 m/s. Stone is dropped from it and it reaches the ground in 10 seconds. The height of the balloon when the stone was dropped from it, g ಅನ್ನು 9.8 m/s² ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಬಲೂನ್ ಇದೆ, ಡಯಾಗ್ರಾಮ್ ನೋಡ್ಲಿ ನಮ್ಗೆ ಅರ್ಥ ಆಗ್ಬೇಕಷ್ಟೇ, ಬಹಳ ಚಂದ ಏನಾಗ್ಲಿಲ್ಲ ಅದು. ಅದೇನಾಗ್ತಿದೆ ಅಂದ್ರೆ ಅಪ್ವರ್ಡ್ ಮೋಷನ್ ನಲ್ಲಿ 29 m/s ಅಲ್ಲಿ ಹೋಗ್ತಾ ಇದೆ. ಹೀಗೆ ಹೋಗ್ತಾ ಇರುವಾಗ ಅಲ್ಲಿ ಏನ್ ಮಾಡುತ್ತೆ ಕೇಳಿದ್ರೆ, ಅಲ್ಲಿ ಯಾರೋ ಒಬ್ಬರಿದ್ದ, ಅಲ್ಲಿಂದ ಒಂದು ಸ್ಟೋನ್ ಅನ್ನ ಸುಮ್ಮನೆ ಡ್ರಾಪ್ ಮಾಡ್ತಾನೆ ಅವನು. ಡ್ರಾಪ್ ಬಿಡ, ನೆನ್ಪಿಟ್ಕೊಳ್ಳಿ, ಥ್ರೋನ್ ಅಲ್ಲ ಇದು, ಡ್ರಾಪ್ ಬಿಡ, ಸುಮ್ಮನೆ ಕೈಯಿಂದ ಹಿಂಗ್ ಬಿಟ್ಬಿಡ್ತಾನೆ. ಇದೇನಾಗುತ್ತೆ, ಈಗ ಇದು ಫ್ರೀ ಫಾಲ್ ಆಯ್ತು ಅಲ್ವಾ, ಬಟ್ ನಾಟ್ ಎಕ್ಸಾಕ್ಟ್ಲಿ ಫ್ರೀ ಫಾಲ್, ಬಟ್ ಅದು ಆಕ್ಟೆಡ್ ಬೈ ದ ಗ್ರಾವಿಟಿ. ಅದೇನಾಗುತ್ತೆ, ಮೂವ್ ಆಗ್ತಾ ಕೆಳಗೆ ಬರುತ್ತೆ, ಈ ತರ ಬರ್ತಾ ಇರುತ್ತೆ. ಓಕೆ, ಇಲ್ಲಿ ನಮ್ಗೆ ಇಷ್ಟೇ ಇನ್ಫಾರ್ಮೇಶನ್ ಸಿಗೋದು. ಬಟ್ ರೀಚಸ್ ದ ಗ್ರೌಂಡ್ ಇನ್ 10 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇನಿಷಿಯಲ್ ವೆಲಾಸಿಟಿ ಆಫ್ ಸ್ಟೋನ್ ಅನ್ನ ನೋಡೋಕೆ ಹೋದ್ರೆ 0 ಅಂತ ಹೇಳ್ಬಾರ್ದು. ಯಾಕೆ ಹೇಳಿ, ಇದು ಅಪ್ವರ್ಡ್ ಮೋಷನ್ ಅಲ್ಲಿ ಇದೆ ಬಲೂನ್. ಸೊ ಅಲ್ಲಿಂದ ಒಂದು ಸ್ಟೋನ್ ಅನ್ನ ಡ್ರಾಪ್ ಮಾಡಿದ್ದಾರೆ, ಅದಾದ್ರೆ ಇನಿಷಿಯಲ್ ವೆಲಾಸಿಟಿ ಆಯ್ತು. ಹಾಗಾಗಿ 29 m/s ಇನ್ ಅಪ್ವರ್ಡ್ ಡೈರೆಕ್ಷನ್, ಯಾಕಂದ್ರೆ ಬಲೂನ್ ಮೇಲಕ್ಕೆ ಹೋಗ್ತಾ ಇದೆ. ಸ್ಟೋನ್ ಈಸ್ ಮೂವಿಂಗ್ ಇನ್ ಡೌನ್ವರ್ಡ್ ಡೈರೆಕ್ಷನ್, ಸ್ಟೋನು ಡೌನ್ವರ್ಡ್ ಮೂವ್ ಆಗ್ತಾ ಇದೆ, ವೆಲಾಸಿಟಿ ಅಪ್ವರ್ಡ್ ಇದೆ. ಹಾಗಾಗಿ ನಾವು ಏನ್ ಮಾಡ್ಬೇಕು, ನಾವೀಗ ಸೊ ಇನಿಷಿಯಲ್ ವೆಲಾಸಿಟಿಯನ್ನ ತಗೋಬೇಕು 29, ಬಟ್ ನೆಗೆಟಿವ್ ತಗೋಬೇಕು, -29 m/s ಅಂತ ತಗೋಬೇಕು. ಹಾಗಾಗಿ ಏನಾಯ್ತು, a = +9.8. ಯಾಕೆಂದ್ರೆ ಎಕ್ಸಲರೇಷನ್ ನೋಡಿ ಫ್ರೀ ಫಾಲ್ ಆಗ್ತದೆ,
ಫಾಲಿಂಗ್ ಟುವರ್ಡ್ಸ್ ದ ಅರ್ತ್ ಇದೆ, ಪಾಸಿಟಿವ್ ಇರುತ್ತೆ. ಟೈಮ್ ಟೇಕನ್ ಟು ರೀಚ್ ದ ಗ್ರೌಂಡ್ ಇಸ್ 10 ಸೆಕೆಂಡ್ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಯಾವ ಇಕ್ವೇಶನ್ ಯೂಸ್ ಮಾಡೋಣ, h is equal to v naught plus half gt square ಯೂಸ್ ಮಾಡೋಣ. ಬಿ ಕೇರ್ಫುಲ್, v naught ಅನ್ನೋದು ಇನಿಷಿಯಲ್ ವೆಲಾಸಿಟಿ ಬಟ್ -29 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಸೊ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಂಪ್ಲಿಫೈ ಮಾಡೋಣ ಇದನ್ನ. ಸೊ -290 ಪ್ಲಸ್ ಹಾಫ್ ಜಿ ಅಂದ್ರೆ 9.8 into 100, ಸೊ ದಟ್ ಈಸ್ -290 ಪ್ಲಸ್ 490 ಬಂತು. ಸೊ ಫೈನಲಿ ಮೈನಸ್ ಪ್ಲಸ್ ಇದೆ, ಸಬ್ಟ್ರಾಕ್ಟ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್ 200 ಮೀಟರ್. ಸೊ 200 ಮೀಟರ್ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿ ಮೇನ್ ಆಗಿ ಥಿಂಕ್ ಮಾಡಬೇಕಾಗಿರೋದು ವೆಲಾಸಿಟಿಯ ಡೈರೆಕ್ಷನ್ ಹೇಗಿದೆ ಅಂತೇಳಿ. ಅಪ್ವರ್ಡ್ ಡೈರೆಕ್ಷನ್ ಅಲ್ವಾ, ನಮ್ಮ ಜರ್ನಿ ಆಗಿದೆ ಡೌನ್ವರ್ಡ್ ಇದೆ. ಸೊ ನಮ್ಮ ಜರ್ನಿಗೆ ಅದು ಅಪೋಸಿಟ್ ಇರೋದ್ರಿಂದ ಮೈನಸ್ ಅಂತ ತಗೋಬೇಕು. ಓಕೆ, ಸೊ ನೆಕ್ಸ್ಟ್, ಎ ಬಾಡಿ is projected vertically upwards. The time corresponding to height h while ascending and descending are t1 and t2 respectively. Then the velocity of the projection ಎಷ್ಟಿರುತ್ತೆ? g is the acceleration due to gravity ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಾಬ್ಲಮ್ ಅನ್ನ ಸರಿಯಾಗಿ ಓದಿದ್ರೆ ನಮ್ಗೆ ಸಾಲ್ವ್ ಮಾಡಕ್ಕಾಗತ್ತೆ. ಅದ್ಬಿಟ್ಟು ಸುಮ್ಮನೆ ಬ್ಲೈಂಡ್ ಆಗಿ ಅನ್ಕೊಂಡ್ಬಿಟ್ರೆ ಟೈಮ್ ಆಫ್ ಅಸೆಂಡಿಂಗ್ ಈಕ್ವಲ್ಸ್ ಟು ಟೈಮ್ ಆಫ್ ಡಿಸೆಂಡಿಂಗ್ ಅಂತ ಹೇಳಿದ್ರೆ ಮಿಸ್ಟೇಕ್ ಆಗುತ್ತೆ. ಹೇಗೆ ನೋಡಿ ಹೇಳ್ತೇನೆ ನಾನು. ಒಂದು ಸಿಚುವೇಶನ್ ಹೀಗಿದೆ ಅನ್ಕೊಳ್ಳಿ, ಇಲ್ಲಿಂದ ಒಂದು ಬಾಲ್ ಅನ್ನ ಅಥವಾ ಯಾವ್ದೋ ಒಂದು ಬಾಡಿಯನ್ನ ನಾವು ಥ್ರೋ ಮಾಡ್ತೀವಿ ಮೇಲಕ್ಕೆ. ಅವ್ರು ಏನ್ ಹೇಳ್ತಾರೆ ಕೇಳಿದ್ರೆ, ದ ಟೈಮ್ ಕರೆಸ್ಪಾಂಡಿಂಗ್ ಟು ಹೈಟ್ ಎಚ್, ಒಂದು ಹೈಟ್ ಅನ್ನ ಮಾರ್ಕ್ ಮಾಡಿದ್ದಾರೆ. ಎಲ್ಲೋ ಒಂದು ನೀವು ಥ್ರೋ ಮಾಡ್ತಾ ಇದ್ರಿ ಅನ್ಕೊಳ್ಳಿ, ಅಲ್ಲಿ ಒಂದು ಪೋಲ್ ಅನ್ನ ಇಟ್ಟಿದ್ದಾರೆ ಅನ್ಕೊಳ್ಳಿ. ಆ ಪೋಲ್ ನ ಹೈಟ್ ಅನ್ನ ಅದು ಕ್ರಾಸ್ ಮಾಡ್ಲಿಕ್ಕೆ t1 ತಗೊಳತ್ತಂತೆ. ಸೊ ನೋಡಿ, ಇದು ಇಲ್ಲಿ ಕ್ರಾಸ್ ಆಗ್ಲಿಕ್ಕೆ ಇದು ಹೋಗುತ್ತೆ ಮುಂದಕ್ಕೆ, ಅದೇನು ಅಲ್ಲಿಗೆ ಎಂಡ್ ಆಗಲ್ಲ. ಬಟ್ ಈ ಹೈಟ್ ಅನ್ನ ಕ್ರಾಸ್ ಆಗ್ಲಿಕ್ಕೆ ಅದೇನ್ ಮಾಡಿದೆ, t1 ಟೈಮ್ ಅನ್ನ ತಗೊಂಡಿದೆ. ಆಯ್ತಾ? ಇದು ಈ ಹೈಟ್ಗೆ ಅಸೆಂಡಿಂಗ್, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಆ ಟೈಮು t1 ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಕೇಳಿದ್ರೆ, ಮತ್ತೊಂದು ಬಾಲ್ ಅನ್ನ ಎಸಿತಾರೆ, ಅಥವಾ ಸಾರಿ ಒಂದೇ ಬಾಲ್ ಅಲ್ವಾ ಇಲ್ಲಿ. ಸೆಕೆಂಡ್ ಕೇಸಲ್ಲಿ ಏನು ಕೇಳಿದ್ರೆ, ಈ ಬಾಲ್ ಅನ್ನ ಎಸ್ದಾಗ ನಾವು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದೆ, ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದೆ, ಯಾಕೆಂದ್ರೆ ನಮ್ಗೆ ಇನ್ನೊಂದು ಬೇಕಲ್ವಾ. ಸೊ ಇಲ್ಲಿಂದ ಎಸ್ದಾಗ ಇದು ಮೇಲೆ ಹೋಗಿ ಮತ್ತೆ ವಾಪಸ್ ಅಲ್ಲಿಗೆ ಬರುತ್ತಲ್ವ, ಇದಕ್ಕೆ ಡಿಸೆಂಡಿಂಗ್, ಟೈಮ್ ಆಫ್ ಡಿಸೆಂಡಿಂಗ್ ಅಂತ ಕರೀತಾರೆ. ಅಂದ್ರೆ ಬಾಲು ಇಲ್ಲಿಂದ ಹೋಗಿ ಹೈಯೆಸ್ಟ್ ಅನ್ನ ರೀಚ್ ಆಗಿ ಮತ್ತೆ ವಾಪಸ್ ಅದೇ ಹೈಟಿಗೆ ಬರ್ಲಿಕ್ಕೆ ತಗೊಂಡಿರೋ ಟೈಮ್ ಅನ್ನ t2 ಅಂತ ಕರೀತಾರೆ, t2 ಅಂತ ಹೇಳಿ. ಸೊ ಹಾಗಾಗಿ ಟೈಮ್ ಟೇಕನ್ ಫಾರ್ O to A is t1. ನೋಡಿ, O to A t1 ಅಂತ ಕೊಟ್ಟಿದ್ದಾರೆ, ನೋಟ್ ಮಾಡ್ತಾ ಹೋಗಿ ಕೂಲ್ ಆಗಿ. ಅಂದ್ರೆ ಈ ಹೈಟ್ ಇದೆಯಲ್ಲ, ಈ ಟೈಮ್ ಆಫ್ ಅಸೆಂಡಿಂಗ್ ಅನ್ನ t1 ಅಂತ ಹೇಳ್ತಾರೆ. ಟೈಮ್ ಟೇಕನ್ ಫಾರ್ O to A ಪ್ಲಸ್ A to B ಪ್ಲಸ್ B to C, ಇದನ್ನ t2 ಅಂತ ಕೊಟ್ಟಿದ್ದಾರೆ. ಇಷ್ಟು ಅರ್ಥ ಆಗ್ಬೇಕು. ಹಾಗಾಗಿ ಟೈಮ್ ಆಫ್ ಅಸೆಂಡಿಂಗ್ ಈಸ್ ಈಕ್ವಲ್ ಟು ಟೈಮ್ ಆಫ್ ಡಿಸೆಂಡಿಂಗ್. ಎಲ್ಲಿ ಈ ಎ ಇಂದ ಬಿ ಹೋಗ್ಲಿಕ್ಕೆ ಎಷ್ಟು ಟೈಮ್ ತಗೊಂಡಿದ್ಯೋ ಅಷ್ಟೇ ಟೈಮು ಬಿ ಇಂದ ಸಿಗೂ ಕೂಡ ತಗೊಂಡಿರುತ್ತೆ. ಹಾಗಾಗಿ ನಾವೇನ್ ಹೇಳ್ಬೋದು, ಲೆಟ್ ದ ಟೈಮ್ ಟೇಕನ್ ಫಾರ್ A to B, ಎ ಇಂದ ಬಿ ಹೋಗ್ಲಿಕ್ಕೆ t' ತಗೊಂಡಿದೆ ಅಂದ್ರೆ ಬಿ ಇಂದ ಸಿ ಬರ್ಲಿಕ್ಕೆ ಅದು ಅಷ್ಟೇ ಟೈಮ್ ಅನ್ನ ತಗೊಂಡಿರುತ್ತೆ, t' ಅನ್ನೇ ತಗೊಂಡಿರುತ್ತೆ. ಹಾಗಾಗಿ ಟೈಮ್ ಟೇಕನ್ ಫಾರ್ O to B, O ಇಂದ ಬಿಗೆ, ಯಾಕಂದ್ರೆ ಇದು ಆ ಒಂದು ಬಾಡಿಯನ್ನ ಥ್ರೋ ಮಾಡಿದ್ವಿ, ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗಿದೆ, ಅಲ್ಲಿಗೆ ಅದು ಟೈಮ್ ಅನ್ನ t ಅಂತ ತಗೊಂಡ್ರೆ ಇದು ನಾವು ತಗೊಳ್ಳೋಣ, ಯಾಕೆಂದ್ರೆ ಇವೆಲ್ಲ ನಾವು ತಗೊಳ್ಳೋಣ, ಇಲ್ಲಾಂದ್ರೆ ನಮ್ಗೆ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಅದನ್ನ t ಅಂತ ತಗೊಂಡ್ರೆ ಈಗ ಏನಾಯ್ತು ನೋಡಿ, ಎಲ್ಲ ನಿಮ್ ಟೈಮಿಂಗ್ ಗೊತ್ತಿದೆ. ಇಲ್ಲಿಂದ ಇಲ್ಲಿಗೆ t1, ಇಲ್ಲಿಂದ ಪೂರ್ತಿ ಇಲ್ಲಿಗೆ t2, ಎ ಇಂದ ಬಿಗೆ t', ಬಿ ಇಂದ ಸಿಗೆ t' ಅಲ್ವಾ. ಹಾಗಾದ್ರೆ ನಾವು ಆ ಟೋಟಲ್ ಟೈಮ್ ಇಲ್ಲಿಂದ ಇಲ್ಲಿಗೆ t ಅನ್ನು ಹೇಗೆ ಬರೀಬಹುದು, t is equal to t1 ಪ್ಲಸ್ t'. ಕರೆಕ್ಟಾ? ಎ ವರೆಗೆ t1 ಆಗುತ್ತೆ, ಓ ಇಂದ ಇಲ್ಲಿವರೆಗೆ, ಇಲ್ಲಿಂದ ಮೇಲೆ t' ಅನ್ಕೊಂಡಿದೀವಿ. ಸೊ ಟೋಟಲ್ ಟೈಮ್ ಇಲ್ಲಿಂದ ಇಲ್ಲಿಗೆ t1 ಪ್ಲಸ್ t' ಆಯ್ತು. ನಾವು t1 ಅಂತ ಬರೆದ್ರೆ t ಮೈನಸ್ t' ಆಗುತ್ತೆ. ಇನ್ನು t2 ಬರೆಯೋದಾದ್ರೆ ಏನ್ ಬರೀಲಿ ನಾನು, t2 ಹೇಗೆ ಬರೀಲಿ, t2 is equal to t, ಇಲ್ಲಿಂದ ಇಲ್ಲಿವರೆಗೆ ಟೈಮ್ t, ಕರೆಕ್ಟಾ, ಪ್ಲಸ್ t' ಇಲ್ಲಿಂದ ಇಲ್ಲಿಗೆ t'. ಹಾಗಾಗಿ t2 is equal to t ಪ್ಲಸ್ t' ಅಂತ ಆಯ್ತು. ಇಷ್ಟು ಅರ್ಥ ಆದ್ರೆ ಮುಂದಿನ ಕೆಲಸ ಸುಲಭ. ನಮ್ಗೆ ಇದಿಷ್ಟು ವಿಚಾರಗಳು ಗೊತ್ತಿವೆ. ಸೊ ನಾವೇನ್ ಮಾಡೋಣ, ಇವೆರಡನ್ನ ಆಡ್ ಮಾಡೋಣ. t1 ಪ್ಲಸ್ t2 ಮಾಡಿದ್ರೆ t ಮೈನಸ್ t', ಮತ್ತೊಂದು t ಪ್ಲಸ್ t' ಇದೆ, ಮೈನಸ್ t' ಪ್ಲಸ್ t' ಕ್ಯಾನ್ಸಲ್ ಆಗುತ್ತೆ. ಸೊ 2t ಉಳ್ಕೊಳ್ಳುತ್ತೆ. therefore this t is t1 ಪ್ಲಸ್ t2 divided by 2. ಇಷ್ಟುವರೆಗೆ ಮಾಡ್ಕೊಂಡಿವಿ. ಈಗ ನಮ್ಗೆ ನೆಕ್ಸ್ಟ್ ಏನ್ ಮಾಡೋಣ, ನಾವು ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಬೇಕಲ್ವಾ ನಮ್ಗೆ, ಅದಕ್ಕೆ ನಾವು ಈ ಇಕ್ವೇಶನ್ ಯೂಸ್ ಮಾಡೋಣ. v is equal to v naught ಪ್ಲಸ್ at ಅಂತ ಹೇಳಿ, ಕರೆಕ್ಟಾ? ಓಕೆ. ಸೊ ಫೈನಲ್ ವೆಲಾಸಿಟಿ ಇಸ್ 0 at b. ಇಲ್ಲಿವರೆಗಿನ ಜರ್ನಿ ನೋಡ್ಬೇಕು. ನಾನು ಟಿ ಅನ್ನ ಯೂಸ್ ಮಾಡಿದ್ದೀನಿ ನೋಡಿ, ಅಬ್ಸರ್ವ್ ಮಾಡಿ. ಸೊ ಓ ಇಂದ ಬಿ ವರೆಗಿನ ಜರ್ನಿ ಮಾತ್ರ ನೋಡೋಣ ನಾವು. ಓಕೆ. ಸೊ
ಫೈನಲ್ ವೆಲಾಸಿಟಿ 0, ಇನಿಷಿಯಲ್ ವೆಲಾಸಿಟಿ v0, ಅಪ್ವರ್ಡ್ ಮೋಷನ್ಗೆ -g ಆಗುತ್ತೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಟೈಮ್ ಇಸ್ t ಆಯ್ತು. ಹಾಗಾಗಿ ಏನಾಯ್ತು, v0 ಈಕ್ವಲ್ಸ್ ಟು g ಇಂಟು t ಆಯ್ತು. ಈಗ ಟಿ ವ್ಯಾಲ್ಯೂ ತಂದು ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಸಿಗುತ್ತೆ ನಮಗೆ g ಇಂಟು t1 ಪ್ಲಸ್ t2 ಡಿವೈಡ್ ಬೈ 2 ಅಂತ. g ಇಂಟು t1 ಪ್ಲಸ್ t2 ಬೈ 2 ಕರೆಕ್ಟ್ ಆನ್ಸರ್. ಇಲ್ಲಿಗೆ ಈ ಪಾಠನ ಕಂಪ್ಲೀಟ್ ಮಾಡೋಣ, ಮತ್ತೆ ಮುಂದಿನ ಪಾಠಗಳೊಂದಿಗೆ ಬರೋಣ.